ನಿಮ್ಮದಯ್ಯ ಬಳ್ಳಿಗೆ ಕಾಯಿ ಗುಮ್ಮಿದ್ದೆ ಕೂಡಲ ಸಂಗಮದಯ್ಯ. 12ನೇ ಶತಮಾನದ ಬಸವಾದಿ ಶರಣನನ್ನು ಮುಂಬಂದಲ್ಲಿ ಸ್ಮರಿಸಿಕೊಂಡು ವಿಜಯ ಮಹಾತಪ್ಪಗಳು ಹಾಗೂ ದೊಡ್ಡಪ್ಪಗಳ ಪಾದಾರಿಂದಗಳಿಗೆ ಒಡಮಟ್ಟು ಗುರುಮಹಾಸಪ್ಪಗಳ ಪಾದಗಳಿಗೆ ಭಕ್ತಿಯ ಶರಣಾರ್ಥಿ ವೀರ ವೀರಾಂಗಣಿ ಅಕ್ಕ ಮಹಾದೇವಿಯನ್ನು ಮನದಲ್ಲಿ ನೆನೆಯುತ್ತಾ ಇಲ್ಲಿ ನೆರೆದವರೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಜಿಲ್ಲಾ ಘಟಕ ಬಾಗಲಕೋಟೆ ಹಾಗೂ ತಾಲೂಕಾ ಘಟಕ ಇಳಕಲ್ ಅಕ್ಕನಮಳಕ ಇಳಕಲ್ ಇವರ ಸಹಯೋಗದೊಂದಿಗೆ ದತ್ತಿ ಉಪನ್ಯಾಸ ಕಾರ್ಯಕ್ರಮ 2025-26 ಲಿಂಗೈಕ್ಯ ಬಾಳಪ್ಪ ಅಮರಪ್ಪ ಬಿಜ್ಜಳ ಇವರ ಸ್ಮರಣಾರ್ಥ ಹಾಗೂ ಲಿಂಗೈಕ್ಯ ಕಲಾವತಿ ಬಾಳಪ್ಪ ಬಿಜ್ಜಲ್ ಇವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಕ್ಕನ ಬಳಗದ ಅಧ್ಯಕ್ಷರಾದ ಶರಣೆ ಸವಿತಾ ಮಾಡೂರ್ ಅವರು ವೇದಿಕೆ ಆಗಮಿಸಬೇಕಾಗಿ ವಿನಂತಿ. ಅಂತೆಯೇ ದತ್ತಿದಾನಿಗಳಾದ ಶ್ರೀ ಕಿರಣ್ ಬಿಜ್ಜಲ್ ನಿವೃತ್ತ ಜಂಟಿ ನಿರ್ದೇಶಕರು ಭೂಸೇನಾ ನಿಗಮ ಬೆಂಗಳೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದರಂತೆಯೇ ಉಪಸ್ಥಿತಿಯನ್ನು ಹೊಂದಿರುವಂತಹ ಶ್ರೀ ಮಹಾದೇವ್ ಕಂಬಾಗಿ ಅಧ್ಯಕ್ಷರು ಕಸಾಪ ಇಳಕಲ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅಂತೆಯೇ ದತ್ತಿ ಉಪನ್ಯಾಸವನ್ನು ನೀಡಲಿರುವಂತಹ ಉಪನ್ಯಾಸವನ್ನು ಕಂಬಾಗಿ ಸರ್ ವಹಿಸಬೇಕಾಗಿ ವಿನಂತಿ. ದತ್ತಿ ಉಪನ್ಯಾಸವನ್ನು ಶರಣಿ ಭಾರತಿ ಶೆಟ್ಟರ್ ಅವರು ವೇದಿಕೆಗೆ ಆಗಮಿಸಬೇಕು ಹಾಗೂ ದತ್ತಿ ಉಪನ್ಯಾಸ 2 ಪ್ರತಿಭಾ ಅಲೇಗಾಮಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸುತ್ತಿದ್ದೇವೆ. ವಚನ ಪ್ರಾರ್ಥನೆಯನ್ನು ಶರಣೆ ಗಿರಿಜಾ ಶಿವಬಲ್ ಅವರು ಮಾಡಬೇಕಾಗಿ ಅವರಲ್ಲಿ ಕೋರಿಕೆ. ಎಲ್ಲರಿಗೂ ಚಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ ಚಲಬೇಕು ಶರಣಂಗೆ ಲಿಂಗ ಜಂಗಮವಂದೆಂಬ ಚಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ ಚಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಚಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಚಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಚಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಚಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಚಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ ಚಲಬೇಕು ಶರಣಂಗೆ ಚಲಬೇಕು ಶರಣಂಗೆ ಚಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ. ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಶರಣಿ ಗಿರಿಜಾ ಶಿವಬಲ್ ಅವರಿಗೆ ಶರಣಾರ್ಥಿಗಳು.
ಈಗ ಸ್ವಾಗತ ಶರಣೆ ಅನುಪಮ ಗೊಂಗುಶೆಟ್ಟಿಯವರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಮೃದುವಚನ ಸಕಲ ಜಪಂಗಳಯ್ಯ, ಮೃದುವಚನ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಮ ದೇವ ದಂತದೊಲ್ಲನಯ್ಯ. ಸದಾ ಸ್ಮರಣೀಯರಾದ 12ನೇ ಶತಮಾನದ ಬಸವಾದಿ ಪ್ರಮಥರನ್ನು ಹಾಗೂ ವೀರ ವೀರಾಗಿನಿ ಅಕ್ಕ ಮಹಾದೇವಿಯನ್ನು ಹಾಗೂ ಚಿತ್ತರಿಗೆಯ ಚಿಜ್ಯೋತಿಗಳಾದ ಉಜ್ವದ್ವಯರನ್ನು ಋನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಅದೇ ರೀತಿ ಪರಮ ಪೂಜ್ಯ ಗುರು ಮಹಂತ ಶ್ರೀಗಳ ಜಂಗಮ ಪಾದಕ್ಕೆ ಹಣೆಮಣಿದು ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ಬಾಗಲಕೋಟು ಹಾಗೂ ತಾಲೂಕಾ ಘಟಕ ಇಲ್ಕಲ್, ಅಕ್ಕನಬಳಗ ಇಲ್ಕಲ್ ಇವರ ಸಹಯೋಗದೊಂದಿಗೆ ಹಮ್ಮಿಕೊಂಡ ಇಂದಿನ ಕಾರ್ಯಕ್ರಮದ ಪ್ರಯುಕ್ತ ಇಂದಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶರಣರಾದ ಮಹಾದೇವ್ ಕಂಬಾಗಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಇಲ್ಕಲ್ ಇವರನ್ನು ಸಹ ನಾನು ಅಕ್ಕನ ಬಳಗದವರ ಪರವಾಗಿ ಆದರದಿಂದ ಸ್ವಾಗತ ಕೋರುತ್ತೇನೆ. ಹಾಗೂ ಇವತ್ತಿನ ದತ್ತಿದಾನಿಗಳಾದ ಶ್ರೀ ಕಿರಣ್ ವಿಜಳ್ ನಿವೃತ್ತ ಜಂಟಿ ನಿರ್ದೇಶಕರು ಭೂ ಸೇನಾ ನಿಗಮ ಬೆಂಗಳೂರು ಇವರನ್ನು ಸಹ ನಾನು ಅಕ್ಕನ ಬಳಗದ ಪರವಾಗಿ ಆದರದಿಂದ ಸ್ವಾಗತ ಕೋರುತ್ತೇನೆ. ಹಾಗೂ ಇಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಶರಣರಾದ ಶ್ರೀ ಉಮೇಶ್ ಸಿರೂರ್ ಇವರನ್ನು ಸಹ ನಾನು ಅಕ್ಕನದ ಬಳಗದ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಅಕ್ಕನ ಬಳಗದ ಅಧ್ಯಕ್ಷರಾದ ಶರಣೆ ಸಂತಾ ಮಾಟೂರ್ ಇವರನ್ನು, ಹಾಗೆ ಇವತ್ತಿನ ಉಪನ್ಯಾಸ ನೀಡುತ್ತಿರುವ ಶರಣೆ ಭಾರತಿ ಶೆಟ್ಟರ್ ಹಾಗೂ ಶರಣೆ ಪ್ರತಿಭಾ ಅಲೆಗಾವಿ ಸಹ ಇವರನ್ನು ಸಹ ನಾನು ಅಕ್ಕನ ಬಳಗದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇದರಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅಕ್ಕನ ಬಳಗದ ಎಲ್ಲಾ ತಾಯಂದಿರಿಗೂ ನನ್ನ ಭಕ್ತಿಯ ಸ್ವಾಗತವನ್ನು ಕೋರುತ್ತಾ ಹಾಗೂ ನನ್ನ ಸಹೋದರಿಯರಿಗೆ ಪ್ರೀತಿಯಿಂದ ಸ್ವಾಗತ ಕೋರುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮ ವಿರಾಮ ಹೇಳುತ್ತಾ ಎಲ್ಲರಿಗೂ ಶರಣು. ಎಲ್ಲರಿಗೂ ಸ್ವಾಗತವನ್ನು ಕೋರಿದಂತಹ ಶರಣೆ ಅನುಪಮ ಗೊಂಗುಶೆಟ್ಟಿಯವರಿಗೆ ಶರಣಾರ್ಥಿಗಳು. ಈಗ ವಚನ ಗ್ರಂಥ ಪುಷ್ಪಾರ್ಪಣೆ. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಹಾದೇವ್ ಕಂಬಾಗಿ ಸರ್ ಅವರಿಗೆ ಶರಣಿ ಜಯಕ ಹರಿಹರ್ ಇವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ. ದತ್ತಿದಾನಿಗಳಾದ ಶರಣ ಕಿರಣ್ ಬಿಜಲ್ ಇವರಿಗೆ ಜಯಕ ಶೆಟ್ಟರ್ ಇವರಿಗೆ ವಚನ ಗ್ರಂಥ ಪುಷ್ಪಾರ್ಪಣೆ. ಅಕ್ಕನ ಬಳಗದ ಅಧ್ಯಕ್ಷರಾದ ಶರಣೆ ಸವಿತಾ ಮಾಟೂರ್ ಇವರಿಗೆ ಅನುಪಮ ಗೊಂಗುಶೆಟ್ಟಿ ಅವರಿಗೆ ಸಂತಕ ಗೊಂಗುಶೆಟ್ಟಿ. ದತ್ತಿ ಉಪನ್ಯಾಸವನ್ನು ನೀಡಲಿರುವ ಶರಣೆ ಭಾರತಿ ಶೆಟ್ಟರ್ ಇವರಿಗೆ ಶಾಂತ ಸಜ್ಜನ್ ಅವರಿಂದ. ಹಾಗೆ ಈ ದತ್ತಿ ಉಪನ್ಯಾಸವನ್ನು ನೀಡಲಿರುವ ಇನ್ನೊಬ್ಬ ಶರಣೆ ಪ್ರತಿಭಾ ಅಲೆಗಾಮಿಯವರಿಗೆ ಲಲಿತಾ ಅಂಗಡಿ ಇವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ. ಹೆಸರು ಬಗ್ಗೆ ಬರಂಗಿಲ್ಲ. ಅಲ್ಲಿ ರೊಕ್ಕ ಬಂದು ಸರ್ ಹೋಗ್ಬಿಡ್ತಾವ್ರಿ ಕಲ್ಪುದಾಗಿ ವಚನ ಗ್ರಂಥ ಪುಷ್ಪಾರ್ಪಣೆಯನ್ನು ಹಾಗೂ ಇನ್ನೋರ್ವ ಶರಣರಾದ ಉಮೇಶ್ ಶಿರೂರ್ ಅವರಿಗೆ ಗಿರಿಜಾ ಶುಭಲ್ ಇವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ. ಮತ್ತೋರ್ವ ಶರಣರಾದ ಗಜೇಂದ್ರ ಅವರಿಗೂ ಗಿರಿಜಾ ಶುಭಲ್ ಅವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆಯನ್ನು ನಡೆಸಿಕೊಂಡಂತಹ ಎಲ್ಲರಿಗೂ ಶರಣಾರ್ಥಿಗಳು. ಈಗ
ಲಿಂಗೈಕ್ಯ ಬಾಳಪ್ಪ ಅಮರಪ್ಪ ಬಿಜ್ಜಳ್ ಹಾಗೂ ಲಿಂಗೈಕ್ಯ ಕಲಾವತಿ ಬಾಳಪ್ಪ ಬಿಜ್ಜಳ್ ಇವರ ಕಿರುಪರಿಚಯವನ್ನ ಶರಣೆ ಸವಿತಕ್ಕ ಗುಂಗುಶೆಟ್ಟಿ ಅವರು ಮಾಡಿಕೊಡಲಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುವಾದವರ ಒಪ್ಪಂದವಾಗಿ ಶರಣೆಂದು ಅಕ್ಕಮಹಾದೇವಿಗೆ ಶರಣೆ ಮಾಡಿ ಇಲ್ಲಿ ಕುಳಿತಂತ ಎಲ್ಲರಿಗೂ ಶರಣ. ಲಿಂಗೈಕ್ಯ ಬಾಳಪ್ಪ ಬಿಜ್ಜಳ್ ಇದ್ರ ಬಗ್ಗೆ ಹೇಳಲಿಕ್ಕೆ ನನ್ನ ಅವಕಾಶ ಕೊಡ್ತಾರೆ. 1920 ನವೆಂಬರ್ ಇಳಕಲ್ ನೇಕಾರ ಕುಟುಂಬದಲ್ಲಿ ಜನನ. ಬೆಳಗಾವಿ ಲಿಂಗರಾಜ್ ಕಾಲೇಜಿನಲ್ಲಿ ಪದವಿ ಪಡೆದ ನಂತರ ಬೆಳಗಾವದಲ್ಲಿ BTech ಅಂದ್ರೆ ಬ್ಯಾಚುಲರ್ ಆಫ್ ಟೀಚಿಂಗ್ ಮುಗಿಸಿದ ಇವರು ಆಗಿನ ಇಳಕಲ್ ಮುನ್ಸಿಪಲ್ ಹೈಸ್ಕೂಲದಲ್ಲಿ ಹೆಡ್ ಮಾಸ್ಟರ್ ಆಗಿ 1949ರಿಂದ 1926ರವರೆಗೆ ಸುದೀರ್ಘ ಸೇವೆ ಸಲ್ಲಿಸಿದರು. ಆಡಳಿತ ಶಿಸ್ತು, ಜನಪರ, ಬಡವಪರ ಮತ್ತು ಪ್ರತಿಭಾವಂತರ ಪರವಾಗಿದ್ದ ಇವರು ಇಳಕಲ್ ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಲ್ಲಿ ಇವರದು ಪ್ರಮುಖ ಪಾತ್ರವಿತ್ತು. ಅಲ್ಲದೆ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ದಶಕಗಳ ಸೇವೆ ಸಲ್ಲಿಸಿದ್ದಾರೆ. ಈ ಸಂಸ್ಥೆ ಅಡಿಯಲ್ಲಿ ಹಲವು ಶಿಕ್ಷಣ ಮಹಾವಿದ್ಯಾಲಯಗಳ ಸ್ಥಾಪನೆ ಮಾಡುವುದರೊಂದಿಗೆ ಈ ಸಂಸ್ಥೆಯ ಸರ್ವತೋಮುಖ ಬೆಳವಣಿಗೆ ಶ್ರಮಿಸಿದ್ದಾರೆ. ಇವರು ಸ್ಥಾಪಿಸಿದ ಅಮ್ಮ ಸೇವಾ ಸಂಸ್ಥೆ ಮತ್ತು ಗೆಳೆಯರ ಬಳಗ ಇಂದಿಗೂ ಉತ್ತಮ ಕಾರ್ಯ ಮಾಡುತ್ತಿವೆ. ಇಳಕಲದ ಪ್ರಪ್ರಥಮ ಪದವೀಧರ ಹೆಗ್ಗಳಿಕೆ ಇವರದ್ದಾಗಿದೆ. ಇಳಕಲದ ಸಮಾನ ಮನಸ್ಕರ ಜೊತೆಗೂಡಿ ಶೈಕ್ಷಣಿಕ ಸಾಮಾಜಿಕ ಸಾಮರಸ್ಯ ಕಾಪಾಡಿಕೊಂಡು ಬಂದಿರುವರು. ಸರ್ವರ ಏಳಿಗೆಗಾಗಿ ಶ್ರಮಿಸಿದ ಮಹನೀಯರು 2001ರಲ್ಲಿ ಇಹಲೋಕ ತ್ಯಜಿಸಿದರು. ಇವರು ಇಳಕಲ್ ಜನತೆಯ ಶೈಕ್ಷಣಿಕ ಸಾಮಾಜಿಕ ಜೀವನ ಮಟ್ಟ ಸುಧಾರಿಸುವಲ್ಲಿ ಮಾಡಿದ ಕಾರ್ಯ ಇಂದಿಗೂ ಸ್ಮರಿಸುವಂತಿವೆ. ಹಾಗೂ ಲಿಂಗೈಕ್ಯ ಕಲಾವತಿ ಬಾಳಪ್ಪ ಬಿಜ್ಜಳ್ ಇವರು ಬಾಳಪ್ಪ ಬಿಜ್ಜಳ್ ಅವರ ಸಹಧರ್ಮಿಣಿ ಕಲಾವತಿ ಬಾಳಪ್ಪ ಬಿಜ್ಜಳ್ ಪತಿಗೆ ಸರಿಯಾದ ಸತಿಯಾಗಿ ಅವರ ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ಸಹಕರಿಸಿ ನಿಂತವರು. ಪತಿಯ ಜನಪರ ಕೆಲಸದಿಂದ ಮನೆಗೆ ಬರುವವರು ಬಹಳ ಅವರನ್ನು ತುಂಬು ಮನಸ್ಸಿನಿಂದ ಊಟೋಪಚಾರ ಮಾಡುವುದರಲ್ಲಿ ಅನ್ನಪೂರ್ಣೇಶ್ವರಿ ಆಗಿದ್ದರು. ಇಳಕಲ್ ಅಕ್ಕನ ಬಳಗದ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಗಾಯತ್ರಿ ಮಹಿಳಾ ಸಂಘದ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಗಾಯತ್ರಿ ಮಹಿಳಾ ಸಂಘದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಹಲವು ವರ್ಷಗಳ ಕಾಲವರೆಗೆ ಕಾರ್ಯನಿರ್ವಹಿಸಿದ್ದಾರೆ. 2003ರಲ್ಲಿ ಇವರು ಇಹಲೋಕ ತ್ಯಜಿಸಿದ್ದಾರೆ. ಈ ಇಬ್ಬರು ಮಹನೀಯರುಗಳ ಹೆಸರಿನಲ್ಲಿ ಅವರ ಮಕ್ಕಳಾದ ಶ್ರೀ ಅಮರನಾಥ್ ಮತ್ತು ಕಿರಣ್ ಇವರು ಒಡಮಾಡಿದ ದತ್ತನಿರಿ. ಎಲ್ಲರಿಗೂ ಶರಣ. ಅವರಿಗೆ ಕಲಿಬೇಕು, ಜೀವನ ಕಲಿಬೇಕು. ಪರಿಚಯವನ್ನು ಮಾಡಿಕೊಟ್ಟಂತ ಶರಣೆ ಸವಿತಾ ಗುಂಗುಶೆಟ್ಟಿ ಅವರಿಗೆ ಶರಣಾರ್ಥಿಗಳು. ಈಗ ಉಪನ್ಯಾಸ ಕಾರ್ಯಕ್ರಮ. ಮೊದಲನೇ ಉಪನ್ಯಾಸ ಶರಣೆ ಭಾರತಿ ಶೆಟ್ಟರ್ ಇವರಿಂದ. ವಿಷಯ ಮಹಿಳೆಯರ ವಿಶೇಷತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಗತಿಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮ ಗುರು ನೀನೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿಯು ನೀನೇ ಕಂಡಯ್ಯ. ಕೂಡಲ ಸಂಗಮ ದೇವ ಎನಗೆ ನೀನೇ ಗುರು, ನಿನಗೆ ನಾನೇ ಶಿಷ್ಯನೆಂಬುದನ್ನ ನೀನೇ ಬಲ್ಲೆ. ಕಾರುಣ್ಯವ ಮಾಡಯ್ಯ ನಿಮ್ಮ ಧರ್ಮ. ಬಸವಾದಿ ಪ್ರಮಥರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ ಚಿತ್ತರಗಿ ಚಿಜ್ಯೋತಿ ಶ್ರೀ ವಿಜಯ ಮಹಾಂತರನ್ನ ಪರಮ ಪೂಜ್ಯ ದೊಡ್ಡಪ್ಪನವರ ದಿವ್ಯ ಚೈತನ್ಯ ಕಾಹಣೆ ಮನೆದು ಸದು ವಿನಯದ ಸಾಕಾರ ಮೂರ್ತಿಗಳು, ಮಾತೃ ಹೃದಯಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಪರಮ ಪೂಜ್ಯ ಗುರುಮಾಂತಪ್ಪನವರ ಪಾದಗಳಿಗೆ ಭಕ್ತಿ ಪರಿಸರವಾಗಿ ಪಡಮಟ್ಟು ಇವತ್ತಿನ ಒಂದು ದತ್ತಿ ಉಪನ್ಯಾಸದ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ಬಾಗಲಕೋಟ್ ಹಾಗೂ ತಾಲೂಕಾ ಘಟಕ ಇಳಕಲ್, ಅಕ್ಕನ ಬಳಗ ಇಳಕಲ್ ಇವರ ಸಹಯೋಗದೊಂದಿಗೆ ಲಿಂಗೈಕ್ಯ ಬಾಳಪ್ಪ ಅಮರಪ್ಪ ಬಿಜ್ಜಳ್ ಇವರ ಸ್ಮರಣಾರ್ಥವಾಗಿ ನಡೆಯುತ್ತಿರುವಂತಹ ಈ ದತ್ತಿ ಉಪನ್ಯಾಸನದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಶರಣೆ ಸರಿತಕ್ಕ ಮಾಟೂರ್ ಇವರಿಗೆ ಶರಣಾರ್ಥಿಗಳು. ಹಾಗೆ ದತ್ತಿ ದಾನಿಗಳಾದ ಕಿರಣ್ ಬಿಜ್ಜಳ್ ಸರ್ ಅವರಿಗೂ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಉಪಸ್ಥಿತರಿರುವಂಥ ಶ್ರೀ ಮಾದೇವ್ ಕಂಬಾಗಿ ಸರ್ ಅವರಿಗೂ
ಮತ್ತು ಇನ್ನೋರ್ವ ಸೋದರರಾದಂಥ ಶ್ರೀಯುತ ಉಮೇಶ್ ಶಿರೂರ್ ಸರ್ ಅವರಿಗೂ ಮತ್ತು ಇನ್ನೋರ್ವ ಸೋದರರಾದಂಥ ಮಾಂತೇಶ್ ಗಜೇಂದ್ರಗಢ ಸರ್ ಅವರಿಗೂ ಮತ್ತು ಇಲ್ಲಿ ಸೇರಿರುವಂಥ ನನ್ನೆಲ್ಲ ತಾಯಂದಿರಿಗೂ ಸೋದರಿಯರಿಗೂ ಶರಣಾರ್ಥಿಗಳು. ನನ್ನ ವಿಷಯ ಏನಂದ್ರೆ ಮಹಿಳೆಯರ ವಿಶೇಷತೆ. ಇಲ್ಲಿ ಮಹಿಳೆಯರ ವಿಶೇಷತೆಯನ್ನು ನನಗೆ ಮಾತಾಡೋಕೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ಮಹಿಳೆಯರ ವಿಶೇಷತೆ ಅಂದರೆ ಇಲ್ಲಿ 2 ಪ್ರಕಾರ ಬರ್ತೈತಿ. ಒಂದು ನೈಸರ್ಗಿಕವಾಗಿ ಬರುವಂಥ ವಿಶೇಷತೆಗಳು, ಇನ್ನೊಂದು ಅವರ ಒಂದು ಸಾಧನೆಗಳ ಮೂಲಕ, ಪರಿಶ್ರಮದ ಮೂಲಕ ಮತ್ತು ಅವರ ಶಿಕ್ಷಣದ ಮೂಲಕ ವಿಶೇಷತೆಗಳು ಬರ್ತೈತಿ. ನಾನು ಇಲ್ಲಿ ನಿಸರ್ಗದತ್ತವಾಗಿ ಬರುವಂಥ ವಿಶೇಷತೆಗಳ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಮಹಿಳೆ ಅಂದ್ರೆ ಮಹಿಳೆ ಇಲ್ಲದ ಯಾವುದೇ ಕ್ಷೇತ್ರ ಇಲ್ಲ, ಮಹಿಳೆ ಇಲ್ಲದ ಜಗತ್ತೇ ಇಲ್ಲ. ಯಾಕಂದ್ರೆ ತಾಯಿ ಇಲ್ಲದೆ ಯಾರು ಈ ಜಗತ್ತನ್ನ ನೋಡಕ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ತಾಯಿ ಇಂದ ಈ ಜಗತ್ತನ್ನ ನಾವು ನೋಡ್ತೀವಿ. ಅದಕ್ಕೆ ಮಹಿಳೆಯರನ್ನ ಪ್ರಕೃತಿಯ ಮೂಲ ಅಂತ ಕರೀತಾರ. ಇದು ಪ್ರತಿಯೊಬ್ಬ ಮಹಿಳೆಯರಲ್ಲಿರುವಂತ ವಿಶೇಷತೆ ಆಗೈತಿ. ನಮ್ಮ ಹುಟ್ಟಿಗೆ ತಂದೆ ತಾಯಿ ಇಬ್ರು ಕಾರಣರಾಗಿರ್ತಾರ. ಆದ್ರ ತಂದೆ ತಾಯಿ ಇವರಿಬ್ಬರ ವಂಶವಾಹಿನಿಗಳು ನಮ್ಮಲ್ಲಿ ಬಂದಿರ್ತದ. ಆದ್ರೂ ಕೂಡ ನಮಗ ಎನರ್ಜಿ ಪ್ಯಾಕ್ ಅನ್ನೋದು ತಾಯಿಯಿಂದನ ಬರ್ತೈತ್ರಿ. ಅದು ತಂದೆಯಿಂದ ಬರಲ್ಲ. ನನಗ ನಮ್ಮ ತಾಯಿಯಿಂದ, ನಮ್ಮ ತಾಯಿಗೆ ಅವರ ತಾಯಿಯಿಂದ, ಅವರ ತಾಯಿಗೆ ಅವರ ತಾಯಿಯಿಂದ, ಹಿಂಗ ಪ್ರತಿಯೊಬ್ಬ ಮತ್ತೆ ನಮ್ಮ ಯಜಮಾನರಿಗೆ ಕೂಡ ಅಂದ್ರೆ ಇಲ್ಲಿರುವಂತ ಎಲ್ಲ ಪ್ರತಿಯೊಬ್ಬ ಗಂಡಸರಿಗೆ ಆ ಎನರ್ಜಿ ಪ್ಯಾಕ್ ಅನ್ನೋದು ತಾಯಿಯಿಂದಲೇ ಬರ್ತೈತಿ. ಅದಕ್ಕೆ ಇದಕ್ಕಿಂತ ವಿಶೇಷ ಮಹಿಳೆಯರಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕುಟುಂಬವನ್ನು ತೆಗೆದುಕೊಂಡಾಗ ಮಹಿಳೆಯಿಲ್ಲದ ಕುಟುಂಬವಿಲ್ಲ. ಕುಟುಂಬದ ಪರಿಪೂರ್ಣತೆಯನ್ನು ಕಾಪಾಡುವಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗೈತಿ. ಇನ್ನೊಂದು ವಿಷಯ ತಗೊಂಡ್ರೆ ನಾವು 20-25 ವರ್ಷ ಹುಟ್ಟಿ ಬೆಳೆದಂಥ ಮನೆ ಮತ್ತು ನಮ್ಮ ಹೆತ್ತವರನ್ನು, ಒಡ ಹುಟ್ಟಿದವರನ್ನು ಮತ್ತು ನಮ್ಮೆಲ್ಲ ರಕ್ತ ಸಂಬಂಧಗಳನ್ನು ಬಿಟ್ಟು ಈ ಮದುವೆ ಅನ್ನೋ ವ್ಯವಸ್ಥೆಯಲ್ಲಿ ನಮ್ಮ ಕೊರಳಿಗೆ 3 ಗಂಟೆ ಬಿಡುತ್ತೈತಲ್ಲ, ಅದರಲ್ಲಿ ನಂಟನ್ನು ಬೆಳೆಸಿಕೊಂಡು ನಾವು ಏನು ಇನ್ನೊಂದು ಮನೆಯನ್ನ ಬೆಳೆಸ್ತೀವಲ್ಲ, ಅದು ಮಹಿಳೆಯರಲ್ಲಿರುವಂಥ ಅತಿ ವಿಶೇಷತೆ. ಯಾಕಂದ್ರೆ ಒಬ್ಬ ಪುರುಷ ಮನೆಯಲ್ಲೇ ಹಾಗೆ ಹೋದಂದ್ರೆ ಅವರು ವ್ಯವಹಾರಗಳನ್ನು ಮತ್ತು ಅವ್ರ ಬಿಸ್ನೆಸ್ ಇದನ್ನು ಅಷ್ಟ ನೋಡ್ಕೊಂತಾರೆ. ಆದ್ರೆ ಅವರು ಆ ಮನೆ ತಂದು ಆ ಮನೆಯಲ್ಲಿರುವವರು ತನ್ನವರು ಅನ್ನೋ ಭಾವನೆ ನನಗೆ ಅಣ್ಣಂದಿಗೆ ಎಳೆಯೋದಿಲ್ಲ. ಆದ್ರೂ ಅದು ಮಹಿಳೆಯರಷ್ಟ ಪರಿಪೂರ್ಣತೆಯಾಗಿ ಅವ್ರ ಮನೆಯನ್ನ ನೋಡ್ಕೊಳ್ಳೋದಿಲ್ಲ ಅಂತ ನಾನು ಇಲ್ಲಿ ಹೇಳ್ತೀನಿ. ಹುಟ್ಟಿದ ಮನೆಯನ್ನ ಬಿಟ್ಟು ಕೊಟ್ಟ ಮನೆಯನ್ನ ಬೆಳಗುವ ದೀಪವಾಗಿ, ಕುಟುಂಬದ ಶಕ್ತಿಯಾಗಿ ಗಂಡ ಮಕ್ಕಳು, ಅತ್ತೆ ಮಾವಂದಿರು, ಭಾವ ಮೈದುನರು, ಅಕ್ಕ ತಂಗಿಯರು ಹೀಗೆ ಎಲ್ಲರನ್ನ ಸಮಾನರಾಗಿ ತುಗಿಸಿಕೊಂಡು ಹೋಗುವವಳು ಹೆಣ್ಣು. ಇನ್ನು ಮಹಿಳೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅವಳು ಪ್ರಪಂಚದ ಪ್ರತಿಯೊಂದು ಯಶಸ್ಸಿನ ಹಿಂದೆ ನೇರವಾಗಿ ಕಾಣದಿದ್ರು ಯಾವುದೋ ಒಂದು ರೂಪದಲ್ಲಿ ಒಬ್ಬ ಮಹಿಳೆಯ ಬೆಂಬಲ ಮತ್ತು ತ್ಯಾಗ ನಮ್ಗೆ ಕಾಣ್ತೈತಿ. ತಾಯಿ ತನ್ನ ಮಕ್ಕಳಿಗಾಗಿ ನಿದ್ರೆಯನ್ನು ಕಳೆದುಕೊಳ್ತಾಳ. ಇನ್ನು ಪತ್ನಿಯಾಗಿ ಕುಟುಂಬದ ನೆಮ್ಮದಿಗೆ ಶ್ರಮಿಸ್ತಾಳ. ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ತ್ಯಾಗ ಮಾಡುವ ಗುಣವೇ ಮಹಿಳೆಯರ ಅತಿ ದೊಡ್ಡ ವಿಶೇಷತೆಯಾಗೈತಿ. ಇನ್ನು ಸಹನಶೀಲತೆ ಮತ್ತು ತಾಳ್ಮೆ ಮಹಿಳೆಯರ ಶಕ್ತಿಯಾಗ್ಯದ. ದಿನನಿತ್ಯದ ಸಮಸ್ಯೆಗಳು, ಕುಟುಂಬದ ಜವಾಬ್ದಾರಿಗಳು, ಆರ್ಥಿಕ ಒತ್ತಡಗಳು, ಸಾಮಾಜಿಕ ಸವಾಲುಗಳು ಇವೆಲ್ಲದರ ನಡುವೆಯೂ ಅವಳ ಧೈರ್ಯದಿಂದ ನಿಂತು ಸಮತೋಲನದಿಂದ ನಗುತ್ತ ಎಲ್ಲವನ್ನ ನಿಭಾಯಿಸ್ತಾಳಲ್ಲ, ಇದು ಅವಳಲ್ಲಿರುವ ಅತಿ ದೊಡ್ಡ ವಿಶೇಷತೆ ಆಗೈತಿ. ಮಹಿಳೆ ಅಂದ್ರೆ ಕೇವಲ ಒಂದು ಲಿಂಗವಲ್ಲ, ಅವಳು ಪ್ರೀತಿ, ತಾಳ್ಮೆ, ಸೃಜನಶೀಲತೆ ಮತ್ತು ಅಪ್ರತಿಮ ಶಕ್ತಿಯ ಸಂಕೇತ. ಮನೆಯನ್ನು, ಸಮಾಜವನ್ನು ಮುನ್ನಡೆಸುವ ಶಕ್ತಿಯಾಗಿ ಅವಳು ಪ್ರತಿ ಹಂತದಲ್ಲೂ ತನ್ನ ಛಾಪನ್ನ ಮೂಡಿಸ್ತಾ ಇದ್ದಾಳೆ. ಇನ್ನು ಯಾವುದೇ ಕಾರ್ಯಕ್ರಮ ತಗೊಳ್ರಿ, ಮನೆ, ಮಠ, ಮಂದಿರಗಳ ತಗೊಳ್ರಿ, ಮಹಿಳೆಯರದೇ ಅಲ್ಲಿ ಆಧಿಪತ್ಯ. ಈಗ ನೋಡ್ರಿ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಿವಂದ್ರ ಅಲ್ಲಿ ಮಹಿಳೆ ಇದ್ದಿದ್ರೆ ಅದು ಭಾಳ ಒಂಥರ ಬೋರಿಂಗ್ ಅನಿಸ್ತೈತಿ. ಪುರುಷರ ಜೊತೆ ಮಹಿಳೆಯರು ಇದ್ರೆ ಆ ಒಂದು ಕಾರ್ಯಕ್ರಮಕ್ಕಾಗಲಿ, ಪೂಜೆ ಪುನಸ್ಕಾರಕ್ಕಾಗಲಿ ಒಂದು ಬೆಲೆ ಇದೆ ಅಂತ ನಾನು ಇಲ್ಲಿ ಹೇಳ್ತಾ, ಹೆಣ್ಣು ಅಬಲೆಯಲ್ಲ ಸಬಲೆ, ಹೆಣ್ಣು ಎರುವ ಯಂತ್ರವಲ್ಲ ಮಮತೆಯ ಮಂತ್ರ, ಹೆಣ್ಣು ಗುರುವಲ್ಲ ಗುರುವಿಗೆ ಗುರು, ಹೆಣ್ಣು ಮಾತೆಯಲ್ಲ ಸಾಕ್ಷಾತ್ ಜಗನ್ಮಾತೆ, ಹೆಣ್ಣು ಪರಶಿವನ ಶಿಖರ ಶೋಭಿತೆ,
ಹೆಣ್ಣು ಅಧಿಕಂಗೆ ಅಧಿಕ, ಹೆಣ್ಣು ಸಾಕ್ಷಾತ್ ಮಾದೇವಿ ಕಾಣು ಎನ್ನುವ ಶರಣರ ವಚನದಂತೆ ಆಕೆ ಜಗನ್ಮಾತೆನೆ. ಮಹಿಳೆಯ ಶಕ್ತಿಯ ಮೂಲ ಯತ್ರ ನಾರ್ಯಸ್ತು ಪೂಜಂತೆ ರಮತ್ತೆ ತತ್ರ ದೇವತಃ ಅಂದ್ರೆ ಎಲ್ಲಿ ನಾರಿಯರನ್ನ ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರ ಎಂಬುದು ನಮ್ಮ ಸಂಸ್ಕೃತಿಯ ಒಂದು ನಂಬಿಕೆ ಆಗೈತಿ. ಇನ್ನು ನಮ್ಮ ಕರ್ನಾಟಕದ ಇತಿಹಾಸದ ಪುಟವನ್ನ ತಿರುವಿ ಹಾಕಿದ್ವಿ ಅಂದ್ರ ಮಹಿಳೆಯರ ವಿಶೇಷತೆಗೆ ಕೊಡದೇ ಇಲ್ಲ. ಕಿತ್ತೂರ ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹಿಂಗ ಎಲ್ಲರನ್ನ ತಗೊಂಡಾಗ ಕಿತ್ತೂರ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಬುಡುಗಿದ ರೀತಿ, ಒಬ್ಬ ಸಾಮಾನ್ಯ ಸೈನಿಕನ ಹೆಂಡತಿ ಒಬ್ಬವಳ ಒನಕೆ ಏಟು ಇಂದಿಗೂ ನಮಗ ಸ್ಫೂರ್ತಿಯಾಗ್ಯಾವ. ಇನ್ನು ಆಧ್ಯಾತ್ಮಿಕ ಕ್ಷೇತ್ರ ತಗೊಂಡೇವಿ ಅಂದ್ರ 12ನೇ ಶತಮಾನದಲ್ಲಿ ಬಸವಣ್ಣನವರು ನಮಗ ಸಮಾನತೆ ಹಕ್ಕನ್ನ ಕೊಟ್ಟರು. ಅವರ ಅನುಭವ ಮಂಟಪದಲ್ಲಿ 33 ಶರಣೆಯರಿದ್ರಲ್ಲ, ಅವರೆಲ್ಲರಿಗೂ ಒಂದು ಪುರುಷರಿಗೆ ಎಷ್ಟು ಸಮಾನ ಹಕ್ಕಿತ್ತು ಅದನ್ನ ಅಲ್ಲಿ ಕೊಟ್ಟಿದ್ರು. ಅಂದ್ರೆ ಮಹಿಳೆಯರ ಒಂದು ವಿಶೇಷತೆಯನ್ನು ಅವರು ಅಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಅಂಥವರಲ್ಲಿ ಅಕ್ಕ ಮಾದೇವಿ, ಅಕ್ಕ ನಾಗಮ್ಮ, ನೀಲಾಂಬಿಕೆ, ಗಂಗಾಂಬಿಕೆ, ಸತ್ಯಕ್ಕ, ಲಕ್ಕಮ್ಮ, ದುಗ್ಗಳೆ ಹೀಗೆ ಅನೇಕ ಶರಣೆಯರ ವಚನಗಳು ನಮಗ ಆಧ್ಯಾತ್ಮಿಕವಾಗಿ ದಾರಿಯನ್ನು ತೋರಿಸ್ತವೆ. ಇನ್ನು ಸೀತೆಯ ತಾಳ್ಮೆ, ಅಂಥ ಸೀತೆಯನ್ನ ಭೂಮಿ ತೂಕದವಳು ಅಂತ ಕರಿತೀವಿ ನಾವು. ಇನ್ನು ಸಾವಿತ್ರಿಯ ಧೈರ್ಯ ಮತ್ತು ಗಾರ್ಗಿಯ ಪಾಂಡಿತ್ಯ, ಇವರೆಲ್ಲರೂ ಅಂದಿನ ಕಾಲದ ಕಟ್ಟುಪಾಡುಗಳನ್ನ ಮೀರಿ ನಿಂತ ಮಹಾನ್ ಚೇತನಗಳು ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದರು ಹೇಳ್ತಾರ, ಶಾರದಾದೇವಿಯಲ್ಲಿ ಸ್ವಾಮಿ ವಿವೇಕಾನಂದರು ಕಾಣ್ತಾರೆ, ಸ್ತ್ರೀಯತ್ವದ ಪರಮೋಚ್ಚ ಸ್ಥಿತಿ ಮಾತೃತ್ವದಲ್ಲಿ ಕಂಡರು. ಆದರೆ ಅದು ಕೇವಲ ಜೈವಿಕ ಮಾತೃತ್ವ ಅಲ್ಲ, ಬದಲಿಗೆ ಇಡೀ ಜಗತ್ತನ್ನು ಪ್ರೀತಿಸುವ ವಿಶ್ವಮಾತೆಯ ಗುಣ. ಇದಕ್ಕಿಂತ ವಿಶೇಷತೆ ನಮ್ಗೆ ಬೇಕೇನ್ರಿ? ಪರಮಹಂಸರು ಸ್ವಂತ ಪರಮಹಂಸರೇ ಹೇಳ್ತಾರೆ ಒಂದ್ ಕಡೆ, ತಾವು ಪೂಜೆ ಮಾಡುವಂತ ಕಾಳಿಕಾ ಮಾತೆಯನ್ನ ಶಾರದಾದೇವಿಯಲ್ಲಿ ಕಂಡಿದ್ದೀನಿ ನಾನು ಅಂತ ಆ ತಾಯಿಯಲ್ಲಿ ವಿಶೇಷತೆ ಇತ್ತು ಅಂತ ನನಗೆ ಹೇಳ್ತಾ. ಇನ್ನು ಶಿಕ್ಷಣ ಕೂಡ ಮಹಿಳೆಯರ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸ್ತದೆ. ಶಿಕ್ಷಣ ಪಡೆದ ಮಹಿಳೆ ಕೇವಲ ತನ್ನ ಜೀವನವಷ್ಟೇ ಅಲ್ಲ, ಒಂದು ಕುಟುಂಬದ ಭವಿಷ್ಯವನ್ನು, ಒಂದು ಸಮಾಜದ ದಿಕ್ಕನ್ನ ರೂಪಿಸ್ತಾಳ. ಒಬ್ಬ ಪುರುಷನಿಗೆ ಶಿಕ್ಷಣ ನೀಡಿದರೆ ಒಬ್ಬ ವ್ಯಕ್ತಿಗೆ ಶಿಕ್ಷಣ ನೀಡಿದಂತೆ ಅದೇ ಶಿಕ್ಷಣ ಒಬ್ಬ ಮಹಿಳೆಗೆ ನೀಡ್ತೀವಿ ಅಂದ್ರ ಒಂದು ಪೀಳಿಗೆಗೆ ಶಿಕ್ಷಣ ನೀಡದಂತ ಆಗ್ತೈತಿ. ತಾಯಿಯ ಶಿಕ್ಷಣ ಮಕ್ಕಳ ಮೌಲ್ಯಗಳು, ಸಂಸ್ಕಾರಗಳು ಮತ್ತು ಭವಿಷ್ಯವನ್ನು ನಿರ್ಧರಿಸ್ತಾವ. ಇಂದಿನ ಯುಗದಲ್ಲಿ ಮಹಿಳೆಯರು ಮನೆಗಷ್ಟೇ ಸೀಮಿತವಾಗಿಲ್ಲ, ಶಿಕ್ಷಣ, ವಿಜ್ಞಾನ, ವೈದ್ಯಕೀಯ, ತಂತ್ರಜ್ಞಾನ, ಕ್ರೀಡೆ, ರಾಜಕೀಯ, ಸಾಹಿತ್ಯ, ಕಲೆ, ಉದ್ಯಮ ಹೀಗೆ ಯಾವ ಕ್ಷೇತ್ರವನ್ನು ತೆಗೆದುಕೊಂಡರೂ ಮಹಿಳೆಯರ ಸಾಧನೆಗೆ ಸಾಕ್ಷಿಯಾಗ್ಯಾವ. ಮಹಿಳೆಯರು ಮುಟ್ಟದೇ ಇರುವ ಕ್ಷೇತ್ರವೇ ಇಲ್ಲ. ಆಕಾಶದ ಎತ್ತರದಿಂದ ಹಿಡಿದು ಸಮುದ್ರದ ಆಳದವರೆಗೆ ಅವಳ ಸಾಧನೆ ಹಬ್ಬೈತಿ. ಅವಳಿಗೆ ಯಾವುದೇ ಕ್ಷೇತ್ರವನ್ನು ಕೊಟ್ಟು ಅದರಲ್ಲಿ ಸಾಧಿಸಿ ತೋರಿಸುವಷ್ಟು ಎತ್ತರಕ್ಕೆ ಏರಬಲ್ಲಳು ಎಂಬುದಕ್ಕೆ ಅನೇಕ ಸಾಕ್ಷಿಗಳು ನಮ್ಗೆ ಸಿಗುತ್ತಾವ. ಇನ್ನು ಸಾಮಾಜಿಕವಾಗಿ ನಾವು ತಗೊಂಡಾಗ ಸುಧಾಮೂರ್ತಿಯವರಂಥ ಸರಳ ಸಜ್ಜನಿಕೆಯ ಮಹಿಳೆಯರು ಸಮಾಜ ಸೇವೆಯಲ್ಲಿ ಆದರ್ಶಪ್ರಾಯರಾಗಿದ್ದಾರೆ. ಇನ್ನು ಸಾಲು ಮರದ ತಿಮ್ಮಕ್ಕ ತಗೊಳ್ರಿ, ಆಕಿ ಪರಿಸರ ಸಂರಕ್ಷಣೆಯಲ್ಲಿ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಅವ್ರೇನು ಭಾಳ ಓದಿದವರಲ್ಲ, ಮತ್ತು ಯಾವುದೇ ವಿಶ್ವವಿದ್ಯಾಲಯನೂ ಹತ್ತಿದವಳಲ್ಲ. ಅವಳು ಒಬ್ಬ ಬಡ ರೈತ ಮಹಿಳೆ, ತನ್ನ ಕೂಲಿ ಕೆಲಸ ಮಾಡಿಕೊಂಡಿರುವಂತ ಒಬ್ಬ ಸಾಮಾನ್ಯ ರೈತ ಮಹಿಳೆ ಹಸಿರನ್ನ ತನ್ನ ಉಸಿರನ್ನಾಗಿ ಮಾಡಿಕೊಂಡು ಇಡೀ ಜಗತ್ತಿಗೆ ಆ ಹಸಿರಿನಿಂದ ಉಸಿರು ಕೊಟ್ಟಂತವಳು ಅಂತ ನನಗೆ ಹೇಳ್ತಾ, ಇಡೀ ಜಗತ್ತೇ ಅವರತ್ತ ತಿರುಗಿ ನೋಡುವಂತೆ ಮಾಡಿದವರು ಒಬ್ಬ ಸಾಮಾನ್ಯ ಮಹಿಳೆ ತಿಮ್ಮಕ್ಕ. ಇನ್ನು ಕ್ರೀಡೆಯಲ್ಲಿ ತೆಗೆದುಕೊಂಡ್ವಿ ಅಂದ್ರೆ ನಾವು PV ಸಿಂಧು, ಮೀರಾಬಾಯಿ, ಜಾನು, ಕರ್ಣ ಮಲ್ಲೇಶ್ವರಿ ಅವರು ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದಂಥವರು. ಹೀಗೆ ಮತ್ತು ಅಂತರಿಕ್ಷದಲ್ಲಿ ತೆಗೆದುಕೊಂಡಾಗ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್ನಂಥ ಮಹಿಳೆಯರು ದೇಶದ ಕೀರ್ತಿಯನ್ನ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಿದ್ದಾರೆ. ಇನ್ನು ರಾಜಕೀಯವಾಗಿ ತೆಗೆದುಕೊಂಡ್ವಿ ಅಂದ್ರೆ ನಮ್ಮ ದೇಶವನ್ನಾಳಿದ ಇಂದಿರಾ ಗಾಂಧಿ ಆಯಿತು, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ರಾಷ್ಟ್ರಪತಿಗಳಾದ ಪ್ರತಿಭಾ ಪಾಟೀಲ್ ಮತ್ತು ಆದಿವಾಸಿ ಮಹಿಳೆ ದ್ರೌಪದಿ ಮುರ್ಮು ಇವರೆಲ್ಲ ಏನು ಮಹಿಳಾ ಸಾಧಕಿಯರೇ.
ಇಂದಿನ ಮಹಿಳೆ ಕೌಟುಂಬಿಕ ಮೌಲ್ಯಗಳನ್ನು ಕಾಪಾಡುತ್ತಲೇ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾಳೆ. ಇಂದಿನ ಡಿಜಿಟಲ್ ಕ್ರಾಂತಿಯ ಯುಗದಲ್ಲಿ ಮಹಿಳೆಯರು ಜಾಗತಿಕವಾಗಿ ಸಂಪರ್ಕವನ್ನು ಹೊಂದಿದ್ದಾರೆ. ಇನ್ನು ಸ್ವಾಮಿ ವಿವೇಕಾನಂದರು ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ಭಾರತದ ಆಧ್ಯಾತ್ಮದ ಮಿಲನವನ್ನು ಬಯಸಿದರು. ಅವರು ಪಾಶ್ಚಿಮಾತ್ಯದ ಸಂಸ್ಕೃತಿ ಬಯಸಲಿಲ್ಲ, ಪಾಶ್ಚಿಮಾತ್ಯದ ವಿಜ್ಞಾನ ಮತ್ತು ಭಾರತದ ಆಧ್ಯಾತ್ಮಿಕದ ಮಿಲನವನ್ನು ಬಯಸಿದರು. ಇಂದಿನ ಮಹಿಳೆಯರು ಐಟಿ, ವಿಜ್ಞಾನ, ಸಂಶೋಧನಾ ಕ್ಷೇತ್ರಗಳಲ್ಲಿ ಅಗಾಧ ಸಾಧನೆ ಮಾಡುತ್ತಲೇ ಭಾರತೀಯ ಸಂಸ್ಕೃತಿಯ ಸತ್ವವನ್ನು ಜಗತ್ತಿಗೆ ಪರಿಚಯಿಸ್ತಾ ಇದ್ದಾರೆ. ಇನ್ನು ಸ್ವಾಮಿ ವಿವೇಕಾನಂದರ ವಿಚಾರಗಳು ಕೇವಲ ಪುಸ್ತಕದ ಸಾಲುಗಳಲ್ಲ, ಅವು ಹೊಸ ಯುಗದ ಮುನ್ನುಡಿಯಾಗ್ಯಾವ, ಮಹಿಳಾ ಸಬಲೀಕರಣದ ಅಡಿಪಾಯಗಳಾಗ್ಯಾವ ಅಂತ ನಾನು ಇಲ್ಲಿ ಹೇಳ್ತೀನಿ. ಇನ್ನು ವಿವೇಕಾನಂದ ಹೇಳ್ತಾರೆ, ನಿಮ್ಮನ್ನ ನೀವು ನಂಬಿ ಜಗತ್ತ ನಿಮ್ಮ ಕಾಲು ಬುಡಕ ಬರ್ತೈತಿ ಅಂತ. ಅವರ ನುಡಿಯು ಇಂದಿನ ಪ್ರತಿಯೊಬ್ಬ ಮಹಿಳೆಯರ ಅಂತರ್ಗತ ಧ್ವನಿಯಾಗಬೇಕಾಗೈತಿ. ಮಹಿಳೆ ಶಿಕ್ಷಕಿಯಾಗಿ, ರಕ್ಷಕಿಯಾಗಿ, ಶೋಧಕಿಯಾಗಿ, ಪರಿಶೋಧಕಿಯಾಗಿ, ಪರೋಪಕಾರಿಯಾಗಿ, ರೈತಳಾಗಿ, ಯೋಧಳಾಗಿ, ವೈದ್ಯಳಾಗಿ, ಸಾಧನೆಗೆ ಸ್ಫೂರ್ತಿಯಾಗಿ, ಬದುಕಿಗೆ ದಾರಿಯಾಗಿ, ಕುಟುಂಬದ ಶಕ್ತಿಯಾಗಿ, ಎಲ್ಲರ ಬದುಕಿನಲ್ಲಿಯೂ ಪ್ರಮುಖ ಸ್ಥಾನ ಪಡೆದವಳು ಅಂದ್ರೆ ಮಹಿಳೆ. ಸಹನೆಗೆ ಸರದಿಯವಳು, ಸುಸೇವೆಗೆ ಬರದಿಯವಳು, ಸೌಂದರ್ಯದ ಕಣಿ ಶ್ರೀನಿಧಿ ಇವಳು, ಸ್ವರಲೋಕದ ಸನ್ನಿಧಿ ಇವಳು, ಸರ್ವರಂಗದಿ ದುಡಿಯುವ ಪಾತ್ರ, ಕಾಯಕ ನಿಷ್ಠೆ ಇವಳ ಸೂತ್ರ, ಹೆಣ್ಣಿನ ಹಿರಿಮೆಯೇ ಮೇರು ಪರ್ವತ, ಸ್ತ್ರೀ ಶಕ್ತಿಯ ತಿಳಿಯುವ ಸಂಗೀತ ಅಂತ ಹೇಳ್ತಾ, ಮಹಿಳೆಯರು ಗೌರವಿಸಲ್ಪಟ್ಟಾಗ, ಸ್ವತಂತ್ರರಾದಾಗ ಮತ್ತು ಅಕ್ಷರಸ್ಥರಾದಾಗ ಮಾತ್ರ ಭಾರತವು ವಿವೇಕಾನಂದರ ಕಂಡ ವಿಶ್ವಗುರು ಸ್ಥಾನದಾಗ ನಿಲ್ಲಕ್ಕೆ ಸಾಧ್ಯ ಐತಿ ಅಂತ ನಾನು ಇಲ್ಲಿ ಹೇಳ್ತೀನಿ. ಇನ್ನು ನಮ್ಮ ಘನ ಸರ್ಕಾರ ಮಹಿಳೆಯರ ಸಾಧನೆಯನ್ನು ಗುರುತಿಸಿ ಮಾರ್ಚ್ 8ರಂದು ಮಹಿಳಾ ದಿನವನ್ನಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಹಿಳಾ ಸಬಲೀಕರಣ, ಮಹಿಳಾ ಮೀಸಲಾತಿಗಳು, ಹೀಗೆ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಇವರ ಮತ್ತು ಹೆಣ್ಣು ಹುಟ್ಟಿಗೆ ಮೂಗು ಮುರಿಬೇಡ, ಜಗ ಹುಟ್ಟಿಗೆ ಕಾರಣ ಅಯ್ಯೋ ಮೋಡ, ಹೆಣ್ಣಲ್ಲವೇ ಶಾಂತಿಯ ಸ್ವರೂಪ, ಸ್ತ್ರೀ ಅಲ್ಲವೇ ಜ್ಯೋತಿಯ ರೂಪ. ಅದಕ್ಕೆ ಹೆಣ್ಣಿಗೆ ಮೊದಲ ಸ್ಥಾನ ಕೊಟ್ಟಾರೆ. ಮಾತೃ ದೇವೋಭವ ಅಂತ ನಾವು ಹೇಳ್ತೀವಿ, ನಂತರದಲ್ಲಿ ಪಿತೃ ದೇವೋಭವ ಅಂತ ಹೇಳ್ತೀವಿ. ಅದಕ್ಕೆ ಹೆಣ್ಣನ್ನ ಎಲ್ಲ ರೀತಿಯಿಂದಲೂ ಎಲ್ಲದರಲ್ಲೂ ಒಬ್ಬ ಸಾಮಾನ್ಯನೇ ಇರ್ಬೋದು, ಒಬ್ಬ ಉನ್ನತ ಮಟ್ಟದಲ್ಲಿ ಇರುವಂಥವಳು ಆಗಿರ್ಬೋದು, ಎಲ್ಲರಲ್ಲಿ ಒಂದೊಂದು ವಿಶೇಷತೆ ಇರ್ತೈತಿ. ಈಗ ನಾವು ಇಷ್ಟು ಜನ ಕುಂತೀವಲ್ಲ, ನಮ್ಮಲ್ಲಿ ಎಲ್ಲರಲ್ಲಿ ಒಂದೊಂದು ವಿಶೇಷತೆ ಐತಿ. ನಮ್ಮ ವಿಜಯಲಕ್ಷ್ಮಿ ಅವ್ವ ಅವ್ರು ಎಷ್ಟು ಚಂದ ಹಾಡ್ತಾರೆ. ಈ ಪ್ರತಿಭಾ ಅಲೆಗಾಗಿ ತಗೊಂಡ್ರೆ ಎಷ್ಟು ಚಂದ ರಂಗೋಲಿ ಹಾಕ್ತಾರೆ. ಇನ್ನು ನಮ್ಮ ಸವಿತಕ್ಕ ಕುಂಬಾರ್ ಟೀಚರು ಅದು ತಗೊಂಡು ಎಷ್ಟು ಚೆನ್ನಾಗಿ ಆಗಿಂದಾಗ ನಾವು ಒಂದು ತಾಸುಗಟ್ಟಲೆ ಮಾತಾಡ್ತಾರೆ. ಹಿಂಗೆಲ್ಲರಲ್ಲಿ ಒಂದೊಂದು ವಿಶೇಷತೆಗಳು ಅದಾವ ಅಂತ ಹೇಳ್ತಾ ನನಗೆ ಇಲ್ಲಿವರೆಗೂ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಿರುವಂಥ ಈ ದತ್ತಿ ಉಪನ್ಯಾಸದ ಎಲ್ಲ ಸಂಚಾಲಕರಿಗೂ ಮತ್ತು ದತ್ತಿ ದಾನಿಗಳಿಗೂ, ನನ್ನೆಲ್ಲ ಸೋದರಿಯರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಶರಣರು ಹೇಳುವಾಗ ನನ್ನ ಸಹೋದರಿಯಾದ ಭಾರತಿ ಶೆಟ್ಟರ್ ಅವರು ಹೆಣ್ಣಿನ ಮಹತ್ವವನ್ನ ನಮ್ಮ ಜೀವನದಲ್ಲಿ ಹಾಗೂ ಜಗತ್ತಿನಲ್ಲಿ ಹೆಣ್ಣಿನ ಮಹತ್ವವನ್ನು ಅತ್ಯಂತ ಸುಂದರವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಹೆಣ್ಣು ಎಷ್ಟು ಮುಂದದ ಅಂತ ಹೇಳಿದ್ರು. ಅವರಿಗೆ ಶರಣಾರ್ಥಿಗಳನ್ನ ಹೇಳ್ತಾ, ಎರಡನೇ ಉಪನ್ಯಾಸ ಶರಣೆ ಪ್ರತಿಭಾ ಅಲೆಗಾಮಿ, ವಿಷಯ ಇಳಕಲ್ಲಕ್ಕೆ ಶಿಕ್ಷಣದ ಕೊಡುಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರ್ವತದ ಬಲದಿಂದ ಅವಲೋಕದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬ ವಚನವನ್ನು ಹೇಳುತ್ತಾ ವೀರ
ವೀರವಿರಾಗಿಣಿ ಅಕ್ಕ ಮಹಾದೇವಿಯನ್ನು ನಮಸ್ಕರಿಸುತ್ತಾ, ಅದೇ ರೀತಿ ಚಿತ್ತರಿಗೆಯ ಚಿಜ್ಯೋತಿ ಮಹಾಂತದ್ವಯರನ್ನು ಮಂದಿರದಲ್ಲಿ ಸ್ಮರಿಸುತ್ತಾ, ಮಾತೃ ಹೃದಯಿಯಾಗಿರುವಂತಹ ಗುರು ಮಹಂತ ಅಪ್ಪನವರ ಪಾದಕಮಲಗಳಿಗೆ ಪುನಮಟ್ಟು, ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಮುಂಭಾಗದ ಎಲ್ಲಾ ಶರಣ ತಾಯಿ ತಂದೆಯರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇವತ್ತಿನ ವಿಷಯ ಇಳಕಲ್ಲಿಗೆ ಶಿಕ್ಷಣದ ಕೊಡುಗೆ ಅಂತ ಹೇಳಿ. ನಾನು ಇದ್ರ ಅಧ್ಯಯನ ಮಾಡ್ಕೊಂತ ಹೋದಾಗ ನಿಜಕ್ಕೂ ಏನ್ ತಿಳಿದು ಬರ್ತೈತಿ ಅಂತಂದ್ರ, ನೇಕಾರಿಕೆಗೆ ನಾನು ಅಭ್ಯಾಸ ಮಾಡಿದಾಗ 8ನೇ ಶತಮಾನದಿಂದ ನಮ್ಮ ಇಳಕಲ್ಲಿಗೆ ಹೆಸರೈತಿ. ಆದ್ರೆ ಶಿಕ್ಷಣಕ್ಕೆ ಇತ್ತೀಚೆಗೆ ಬಂದಿದ್ದನ್ನು ನಾನು ಗಮನಿಸಿದೆ. ಇಂದು ನಾವು ಇಲ್ಲಿ ಎಲ್ಲರೂ ಒಂದಾಗಿರುವುದು ಮಾನವನ ಬದುಕನ್ನು ಬೆಳಗಿಸುವ ಒಂದು ಮಹತ್ತರ ಶಕ್ತಿಯೇ ಶಿಕ್ಷಣ ಅಂತೇಳಿ. ಈ ಶಿಕ್ಷಣ ನಮ್ಮ ಇಳಕಲ್ಲಿಗೆ ಯಾವ ರೀತಿಯಲ್ಲಿ ಹೇಗೆ ಅನುಕೂಲವಾಗಿದೆ ಎಂಬ ಸಂಗತಿಗಳನ್ನು ಒಳಗೊಂಡಿರುವ ಇಳಕಲ್ಲಿಗೆ ಶಿಕ್ಷಣದ ಕೊಡುಗೆ ಯಾವ ವಿಷಯವನ್ನು ಚಿಂತಿಸಲು ಮತ್ತು ಶಿಕ್ಷಣ ನಮಗೆ ಏನ್ ಮಾಡೈತಿ, ಇಳಕಲ್ಲಿಗೆ ಏನ್ ಕೊಡುಗೆ ಕೊಟ್ಟೈತಿ ಅನ್ನೋದನ್ನ ನಾವಿಲ್ಲಿ ಚಿಂತನೆ ಮಾಡ್ತೀವಿ ಅಂತ ಹೇಳಿ. ಶಿಕ್ಷಣವೆಂಬುದು ಕೇವಲ ಅಕ್ಷರ ಜ್ಞಾನವಲ್ಲ, ಇದು ವ್ಯಕ್ತಿಯ ಚಿಂತನೆಗೆ ದಿಕ್ಕು ನೀಡುವ, ನಡತೆಯನ್ನು ರೂಪಿಸುವ ಮತ್ತು ಸಮಾಜವನ್ನು ಸಶಕ್ತಗೊಳಿಸುವ ಒಂದು ಜೀವಂತ ಶಕ್ತಿಯಾಗಿದೆ ಅಂತ ಹೇಳಿ. ಶಿಕ್ಷಣದಿಂದ ವ್ಯಕ್ತಿಗೆ ಜ್ಞಾನ ದೊರಕುತ್ತದೆ, ಜ್ಞಾನದಿಂದ ವಿವೇಕ ಬೆಳೆಯುತ್ತದೆ, ವಿವೇಕದಿಂದ ಅನೇಕ ಮೌಲ್ಯಗಳು ಮೂಡುತ್ತವೆ. ಈ ಮೌಲ್ಯಗಳೇ ಒಬ್ಬ ವ್ಯಕ್ತಿಯನ್ನು ಅತ್ಯುತ್ತಮ ನಾಗರಿಕನನ್ನಾಗಿ ರೂಪಿಸುತ್ತವೆ ಅಂತ ಹೇಳಿ. ಆ ಜ್ಞಾನದಿಂದ ಬಂಧಿತನಾದವನು ಶಿಕ್ಷಣ ಮುಕ್ತಗೊಳಿಸುತ್ತದೆ, ಅಂಧಕಾರದಲ್ಲಿರುವ ಬದುಕಿಗೆ ಬೆಳಕಾಗುತ್ತದೆ ಅಂತ ಹೇಳಿ. ಒಂದು ವ್ಯಕ್ತಿಯ ಅಭಿವೃದ್ಧಿಗೂ ಸಹಿತ, ಸಮಾಜದ ಪ್ರಗತಿಗೂ ಸಹಿತ ಈ ಶಿಕ್ಷಣವೇ ಮೂಲಾಧಾರ ಆಗಿದೆ ಅಂತ ಹೇಳಿ. ಸಮಾನತೆ ಇರ್ಬೋದು, ಸಹಬಾಳ್ವೆ ಇರ್ಬೋದು, ಶಾಂತಿ ಮತ್ತು ನ್ಯಾಯದ ಬೀಜಗಳನ್ನು ಬಿತ್ತುವ ಶಕ್ತಿ ಕೇವಲ ಶಿಕ್ಷಣಕ್ಕೆ ಸೇರಿದೆ ಅಂತ ಹೇಳ್ಬೋದು. ಅಂತ ಶಿಕ್ಷಣದ ಮಹತ್ವದ ಕೊಡುಗೆಯನ್ನು ಅರಿತು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯ ಇಂದು ನಮ್ಮ ಎಲ್ಲರ ಮುಂದಿದೆ ಅಂತ ಹೇಳಿ. ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಶೀಘ್ರವಾಗಿ ಬದಲಾಗುತ್ತಿರುವ ನಗರಗಳಲ್ಲಿ ಇಳಕಲ್ ಸಹಿತ ಒಂದು ಅನ್ನೋದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಬಾಗಲಕೋಟೆ ಜಿಲ್ಲೆಯ 3ನೇಯ ಅತಿ ದೊಡ್ಡ ನಗರವಾಗಿ ನಮ್ಮ ಇಳಕಲ್ ಹೊರಹೊಮ್ಮಿದೆ ಅಂತ ಹೇಳಿ. ಇಳಕಲ್ ಇದು ನಾಗರಿಕರ ಕೈಮಗ್ಗ ಸೀರೆಗಳ ಉತ್ಪಾದನೆ ಮಾಡುವ ನೇಕಾರಿಕೆಯನ್ನು ಪ್ರಮುಖ ಉದ್ಯೋಗವನ್ನು ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ಈ ಶಿಕ್ಷಣ ಹೊಸ ಸಮಾಜದ ಸಾಧನೆ ಮತ್ತು ಸ್ವರೂಪ ಎಂದು ಮನಗಾಣಲು ಇಳಕಲ್ಲಿನ ಶ್ರೀಸಾಮಾನ್ಯರಿಗೆ ಬಹಳ ಕಾಲ ಬೇಕಾಯಿತು. ಶೈಕ್ಷಣಿಕ ಚಟುವಟಿಕೆಗಳನ್ನು ತಡವಾಗಿ ಆರಂಭಿಸಿದರೂ ಸಹಿತ ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತ ಪ್ರಗತಿ ಸಾಧಿಸಿ ಮುನ್ನಡೆಸಿಕೊಂಡು ಇಳಕಲ್ ಶ್ರೇಷ್ಠ ವಿದ್ಯಾ ಕೇಂದ್ರ ಅಂತ ಹೇಳಿ ಹೆಗ್ಗಳಿಕೆ ಪಡೆದುಕೊಂಡಿದೆ. ಧಾರವಾಡದ ನಂತರ ಶಿಕ್ಷಣಕ್ಕ ನಮ್ಮ ಇಳಕಲ್ದೇ ಹೆಸರಿದೆ. ಯಾವುದೇ ಯೂನಿವರ್ಸಿಟಿಗೆ ಹೋಗ್ಬೋದು, ಇಳಕಲ್ಲ ಅಂತ ಹೇಳಿ ಮೇಡಮ್ ಗೊತ್ತೈತಿ. ಇಳಕಲ್ ಅಂದ್ರ ಅಲ್ಲಿ ಶಿಕ್ಷಣ ಚಲೋ ಐತಿ. ಎಲ್ಲಿ ತನ ಅಂದ್ರ ಸ್ಕಾಡ್ಗಳು ಬಂದ್ರು ಸಹಿತ ಬಹಳಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮಲ್ಲಿ ಎಲ್ಲ ಕರೆಕ್ಟ್ ಇರ್ತೈತಿ ನಮ್ಮ ಲೆಕ್ಕಕ್ಕೆ. ಅಷ್ಟು ನಮ್ಮಲ್ಲಿ ವಿದ್ಯೆಗೆ ಬಹಳ ಮಹತ್ವದ ಅಂತ ಹೇಳಿ ನೋಡ್ಬೋದು. ನಾನು ಇಲ್ಲಿ ಆಕ್ಚುಲಿ ನಿಮ್ ನೋಡ್ಬೇಕು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಸಂಗತಿಗಳು. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಶಾರ್ಟ್ ಟೈಮ್ ಒಳಗೆ ಮುಗಿಸಕ್ ಪ್ರಯತ್ನ ಮಾಡ್ತೀನಿ. 1965 ಸಮಯ, ಆಗ ಇಳಕಲ್ಲಿನಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕ ಕ್ರಾಂತಿ ಆಯಿತು ಅಂತ ಹೇಳ್ಬೋದು. ಆಗ ಈ ಊರಲ್ಲಿ ಒಂದು ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘವನ್ನು ಕೆಲವು ಹಿರಿಯರು ಕೂಡಿಕೊಂಡು ಸ್ಥಾಪನೆ ಮಾಡಿದ್ರು. ಆಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಡಿ ಇಟ್ಟು ಹೊರಟ ಸಮಯದಲ್ಲಿ ಊರಲ್ಲಿ ಆರ್ಥಿಕವನ್ನು ಸಹಿತ ಬಲಗೊಳಿಸುವ ಸಲುವಾಗಿ ಸಹಕಾರ ಸಂಘವನ್ನು ಸ್ಥಾಪಿಸಿದರೆ ಹೇಗೆ ಎಂಬ ಮಾತು ಅಲ್ಲಲ್ಲಿ ಕೇಳಬರತೊಡಗಿತು. ಊರಿನ ಕೆಲವು ಪ್ರಮುಖ ವ್ಯಾಪಾರಸ್ಥರು ಆ ನಿಟ್ಟಿನಲ್ಲಿ ಮುಂದಾಗಿ ಅದೇ ವರ್ಷ ಅರ್ಬನ್ ಬ್ಯಾಂಕ್ ಅನ್ನು ಸಹಿತ ಸ್ಥಾಪನೆ ಮಾಡುವ ಒಂದು ನಿರ್ಧಾರವನ್ನು ಕೈಗೊಂಡರು ಅನ್ನೋದನ್ನು ನಮ್ಗೆ ತಿಳಿದು ಬರ್ತೈತೆ. ಈಗ 1965 ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಯನ್ನು ಹೇಳುವ ಪೂರ್ವದಲ್ಲಿ ನಾನು ಇಳಕಲ್ಲಿನ ಶೈಕ್ಷಣಿಕ ಸ್ಥಿತಿ ಪೂರ್ವದಲ್ಲಿ ಹೇಗಿತ್ತು, ಆಮೇಲೆ ಈ ಕ್ರಾಂತಿ ಆದ ನಂತರ ಹೆಂಗಾಯ್ತು ಅನ್ನೋದನ್ನ ನಿಮ್ಮ ಮುಂದೆ ಬಿಚ್ಚಿಡಾಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ಶೈಕ್ಷಣಿಕವಾಗಿ ಇಳಕಲ್ ಇದು ಬಹಳಷ್ಟು ಪ್ರಗತಿಯನ್ನು ಹೊಂದಿದೆ. ಆದ್ರ 1856ರಲ್ಲಿ ಗಾವಟಿ ಶಾಲೆಗಳಿದ್ದು
ಹಿರಿಯದ್ದಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಇಳಕಲ್ಲಿನಲ್ಲಿ ಗೌಟಿ ಅಥವಾ ಅಯ್ಯನವರ ಶಾಲೆಗಳು ಅಂತ ಕರಿತಿದ್ರು ಅವಕ್ಕ. ಅದರ ಪಾತ್ರ ಬಹುಮುಖ್ಯವಾದದ್ದು ಅಂತ ಹೇಳಿ ನಾವು ಗಮನಿಸ್ಬೇಕಾಗ್ತೈತಿ. ಇಲ್ಲಿ ಒಂದೇ ಯಾವುದು ಅಂದ್ರ ಶ್ರೀ ಶಿವಲಿಂಗಯ್ಯನವರು ಸಾಲಿಮಠ ಗೌಟಿ ಶಾಲೆಯನ್ನು ಅವ್ರದೇ ಮಠ ಇರುವ ಒಂದು ಮನೆಯಲ್ಲಿ ಶಾಲೆ ನಡೆಸ್ತಿದ್ರು. ಎರಡನೇ ಶಾಲೆ ಯಾವ್ದಂದ್ರ ಶ್ರೀ ಚಟ್ಟಿ ಮಹಾಂತಪ್ಪನವರು ಗೌಟಿ ಶಾಲೆ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ, ತದನಂತರದಲ್ಲಿ ಅಲ್ಲೇ ಎದುರಿಗೆ ಸಪ್ಪದವ್ರ ಮನೆಯೊಳಗ ಶಾಲೆ ನಡೆಸ್ತಿದ್ರು. ಅವ್ರ ಜೊತೆಯಲ್ಲಿ ಶ್ರೀ ರಾಜಪ್ಪ ಇಳ್ಕಲ್, ಶ್ರೀ ಉಪ್ನಾಳ್ ಹಾಗೂ ಶ್ರೀ ನಿಂಗಪ್ಪ ಗೋಪ್ಶಾನಿ ಗುರುಗಳು ಸಹಿತ ಸಹಾಯಕರಾಗಿದ್ರು. ಇನ್ನು ಮೂರನೇ ಗೌಟಿ ಶಾಲೆ ನೋಡ್ತೀವಿ ನಾವು, ಶ್ರೀ ವೀರಯ್ಯ ಹಿರೇಮಠರವರು ಕೊಪ್ಪರದ ಪೇಟೆ ಒಳಗ ಬನಶಂಕರಿ ದೇವಸ್ಥಾನ ಅಲ್ಲಿ ನಡೆಸ್ತಿದ್ರು ಅಂತ ಹೇಳಿ. ಇನ್ನು ನಾಲ್ಕನೆಯದು ಶ್ರೀ ಕರಡಿ ಗುರುಗಳು ಕುಂಬಾರೋಣಿಯ ಮಸೀದಿ ಹಿಂದಿನ ಮನೆಯಲ್ಲಿ ಶಾಲೆ ನಡೆಸ್ತಿದ್ರು. ಅಂದಿನ ಪೀಳಿಗೆಗೆ ಸುಪರಿಚಿತರಾಗಿರುವಂತ ಕೋಟು ಜರಿ ರುಮಾಲದ ಕಾಕುಟೀಕಿನ ಶ್ರೀ ಕುಂಬಾರ್ ಮಾಸ್ತರು ಮಾರವಾಡದಲ್ಲಿ ಇರುವ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಶಾಲೆಯನ್ನು ನಡೆಸ್ತಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಈ ಎಲ್ಲ ಗೌಟಿ ಶಾಲೆಗಳ ಗುರುಗಳು ಓಂ ನಾಮ ಸಿದ್ಧಂ ಎಂಬ ಪ್ರಥಮ ಶುಭವಾಕ್ಯದಿಂದ ಆರಂಭಿಸಿ ಅಲ್ಲಿ ಏನ್ ಹೇಳ್ತಿದ್ರು ಅಂದ್ರ ಓದು, ಬರಹ, ಅಂಕಿಮಗ್ಗಿ, ಬಾಯ್ಲೆಕ್ಕಗಳನ್ನು ಕಲಿಸ್ತಿದ್ರು. ಇವು ಬೆಳಿಗ್ಗೆ ಮತ್ತು ಮಧ್ಯಾಹ್ನ 2 ಹೊತ್ತು ಶಾಲೆ ನಡೆಸುವ ಮತ್ತು ಶ್ರಮವಹಿಸಿ ಕಲಿಸುವ ಗೌಟಿ ಶಾಲೆಗಳು. ಅವು ಜನಪ್ರಿಯಗಳು ಆಗೋ ಸಹಿತ. ಅಲ್ಲಿ ಕಲಿಸುವ ಗುರುಗಳು ಅಣೆ, ಚಾವಲಿ, ಪಾವಲಿ, ಈ ಫೀ ಎಲ್ಲಿನೇ ಅಂತ ಅಣೆ, ಪಾವಲಿ, ಚಾವಲಿ ಅಂದ್ರೆ ನೀವು ನೋಡ್ಬೋದು ಆಗಿನ ಕಾಲದಲ್ಲಿ ಆ ಬರುವಂತ ಫೀಯಲ್ಲಿನ ಅವ್ರ ಸಂಸಾರನು ತೂಗಿಸ್ತಿದ್ರು ಮತ್ತು ಅವರು ಸಂತೃಪ್ತ ಮನೋಭಾವನೆಯನ್ನು ಸಹಿತ ಉಳ್ಳೋರಾಗಿದ್ರು, ಮನೋವೃತ್ತಿಯವರು ಉಳ್ಳೋರಾಗಿದ್ರು ಅನ್ನೋದು ನಾವು ಗಮನಿಸಬಹುದು. ಅದೇ ರೀತಿ ಮಹಾನವಮಿ ದಸರಾ ಟೈಮ್ ಒಳಗ 9 ದಿವಸ ಶಾಲೆಯಲ್ಲಿ ಎಲ್ಲಾ ಮಕ್ಕಳುಗಳು ಬಿಲ್ಲು ಬಾಣಗಳನ್ನು ಹಾಕೊಂಡು ಗುರುಗಳ ಮುಂದೆ ಬಂದು ಪ್ರತಿ ಮನೆಗೂ ಹೋಗಿ ಯದುಕುಲೇಶನೇ ಸ್ವಾಮಿ ಪದ್ಮನಾಭನೇ 9 ನುಡಿಯ ಪದ್ಯವನ್ನು ವಾದದೊಂದಿಗೆ ಹಾಡುತ್ತಾ ಕೊನೆಯಲ್ಲಿ 1 ಕೊಟ್ಟವರಿಗೆ 9 ಆಗಲಿ ನಿಮಗೆ ಶಂಭೋ ಶಂಕರ ಗುರುವಿನ ಕೃಪೆ ಇರಲಿ ಎಂಬ ಒಂದು ಶುಭ ನುಡಿಯನ್ನು ಹಾಡಿ ಮನೆ ಮನೆಯಿಂದ ಶಿದಾ ಮತ್ತು ಗುರುದಕ್ಷಿಣೆಯನ್ನು ವರ್ಷಕ್ಕೊಮ್ಮೆ ಪಡೆಯುವ ಪದ್ಧತಿ ಇಲ್ಲಿ ಇತ್ತು ಅನ್ನೋದನ್ನ. ಇನ್ನೊಂದು ನಾವು ಹೇಳ್ಬೋದು, ಆ ಶಾಲೆಗಳು ಹೆಂಗಿದ್ದು ಅಂತಂದ್ರ ನಾವು ಹೇಳ್ತೀವಿ ಚಡಿಲಾಗೆ ಚಮ್ ಚಮ್ ವಿದ್ಯೆ ಏಗಿ ಘಮ್ ಘಮ್ ಅಂತ ಹೇಳಿ ಮರಾಠಿ ಒಳಗೆ ಹೇಳ್ತೀವಿ ನಾವು. ಅಂದ್ರ ಬೆತ್ತದ ಏಟು ಬಿದ್ದಾಗ ತಾನೇ ವಿದ್ಯೆ ಬರ್ತದ ಅನ್ನುವಂತ ಒಂದು ನಾಣ್ಯಡಿಯಂತೆ ಹೊಡೆದು ಬಡೆದು ಅದ್ರ ಜೊತೆಗೆ ಪ್ರೀತಿಸಿನೂ ಸಹಿತ ಮಕ್ಕಳಿಗೆ ಹಿಂಸೆ ಆಗದಂಗೆ ಅವರಲ್ಲಿ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಆ ಗುರುಗಳು ಸಿಗುವಂತ ಸ್ವಲ್ಪ ಮಟ್ಟಿಗೆ ಒಂದು ಫೀಯಲ್ಲಿ ಅಥವಾ ಗೌರವಧನದಲ್ಲಿ ಆ ಮಕ್ಕಳನ್ನು ತಮ್ಮ ಮಕ್ಕಳು ಅಂತ ಹೇಳಿ ಅವರ ಭವಿಷ್ಯವನ್ನು ರೂಪಿಸಾಕ ತಮ್ಮನ್ನು ತಾವು ಅರ್ಪಣೆ ಮಾಡಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಅಲ್ಲದೆ ಗೌಟಿ ಶಾಲೆಗಳು ಜಿಲ್ಲಾ ಸ್ಕೂಲ್ ಬೋರ್ಡಿನವರು ತಮ್ಮ ಆಡಳಿತಕ್ಕೆ ಒಳಪಡಿಸಿಕೊಂಡಿರೋದ್ರಿಂದ ಗೌಟಿ ಶಾಲೆಗಳ ಯುಗ ಅಲ್ಲಿ ಕೊನೆ ಆಯ್ತು ಅಂತ ಹೇಳಿ ನೋಡ್ಬೋದು. ಆ ನಂತರದಲ್ಲಿ ಆ ಶಾಲೆಗಳು ಕೊನೆಗೊಂಡು ಜಿಲ್ಲಾ ಸ್ಕೂಲ್ ಬೋರ್ಡಿನ ಆಡಳಿತಕ್ಕೆ ಒಳಪಟ್ಟು. ಇನ್ನು ನಾವು ಒಂದ್ ಸ್ವಲ್ಪ ಮುಂದೋಗಿ ನೋಡ್ತೀವಿ, ಅವಾಗ ಇಳ್ಕಲ್ ಒಳಗ ಮರಾಠಿ ಮೋಹ ಬಹಳ ಇತ್ತು. ಯಾಕಂದ್ರೆ ವ್ಯಾಪಾರ ಇದು ಮಹಾರಾಷ್ಟ್ರಕ್ಕ ಜಾಸ್ತಿ ಇರುವುದರಿಂದ ಮರಾಠಿ ಮೋಹ ಇತ್ತು. ಅದಲ್ಲದೆ ನಮ್ಮ ಭಾಗ ಇದು ಪೇಶ್ವೆಯರ ಆಡಳಿತಕ್ಕೆ ಒಳಪಟ್ಟಿತ್ತು. ವ್ಯಾಪಾರಸ್ಥರು ಮತ್ತು ಗ್ರಾಮಸ್ಥರು ಕಾಗದ ಪತ್ರಗಳು ಆಗಿನ ಕಾಲದಲ್ಲಿ ಮರಾಠಿಯಲ್ಲಿ ಇರ್ತಿದ್ದು ಅನ್ನೋದನ್ನ ನಾವು ಗಮನಿಸಬಹುದು. ಮರಾಠಿಯಲ್ಲಿ ಜಾಸ್ತಿ ಮಾತಾಡೋದು, ಕನ್ನಡ ಭಾಷೆಯಲ್ಲಿ ಮರಾಠಿ ಶಬ್ದಗಳನ್ನು ಬೆರೆಸಿ ಮಾತನಾಡುವುದು, ಸಹಿ ಮಾಡೋದು, ಮೋಡಿ ಲಿಪಿನೂ ಇತ್ತು ಅನ್ನೋದನ್ನ ಗಮನಕ್ಕೆ ಬರ್ತೈತಿ. ಈ ಗೌಟಿ ಶಾಲೆಗಳಲ್ಲಿ ಮರಾಠಿ ಮಗ್ಗಿಗಳನ್ನೇ ಕಲಿಸ್ತಿದ್ರು. ಇಂದಿಗೂ ಸಹಿತ ನಮ್ಮ ಭಾಗದಲ್ಲಿ ಕೆಲವು ಕಡೆ ನೋಡ್ತೀವಿ ನಾವು, ವ್ಯಾಪಾರಸ್ಥರ ಮನೆಗೆ ನಾವು ಹೋದ್ವಿ ಅಂದ್ರ 5.5 ಪೌಣೆ ದೋನ ಹಿಂಗ ಹಣದ ವ್ಯವಹಾರ ಮಾಡೋ ಮುಂದ ಆ ಶಬ್ದಗಳೇ ಬರುವುದನ್ನು ನಾವು ಇಂದಿಗೂ ಸಹಿತ ನೋಡ್ತೀವಿ ಅನ್ನೋದನ್ನು. ಇದಾದ ನಂತರ ನಾವು ಬರೋನು 1930ರಿಂದ ಕರ್ನಾಟಕದ ಏಕೀಕರಣದ ಪ್ರಭಾವದಿಂದ ಜಿಲ್ಲಾ ಸ್ಕೂಲ್ ಬೋರ್ಡಿನವರು ಗೌಟಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮಗಳನ್ನು ಕಲಿಸಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟರು. ಆಗ ಇದರಿಂದ ಮರಾಠಿ ಮಗ್ಗಗಳನ್ನು ಕಲಿಸೋದು ಬಿಟ್ಟು ಅವರು ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಮರಾಠಿ ಪ್ರಭಾವವನ್ನು ಕಡಿಮೆ ಮಾಡಿ ಕನ್ನಡದ ಪ್ರಭಾವವನ್ನು ಹೆಚ್ಚಿಸಿತು ಅಂತ ನಾವು ನೋಡ್ತೀವಿ. ಇದಲ್ಲದೆ 20ನೇ ಶತಮಾನದ ಆರಂಭದಲ್ಲಿ ಎಲ್ಲಾ ಕಡೆಗೂ ಕರ್ನಾಟಕದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪ್ರಸಾರದ ಗಾಳಿ ಬೀಸತೊಡಗಿತ್ತು. ಇದೇ ಗಾಳಿ ನಮ್ಮ ಇಳ್ಕಲಿಗೂ ಸಹಿತ ಬಂತು ಅಂತ ಹೇಳ್ಬೋದು. ಬ್ರಿಟಿಷ್ ಸರ್ಕಾರ ಆಳ್ವಿಕೆಯಲ್ಲಿ 1/9/1856ರಲ್ಲಿ ಗಾಂಧಿ ಚೌಕ್ನಲ್ಲಿ ಕೇಂದ್ರೀಯ ಗಂಡು ಮಕ್ಕಳ ಶಾಲೆ ಮತ್ತು 1/10/84ರಲ್ಲಿ
ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಸಮೀಪದಲ್ಲಿರುವ ಸಪ್ಪುರ್ದವ್ರ ಮನೆಯಾಗ ಮತ್ತು ಕಂಠಿಯವರ ಮನೆಯೊಳಗ ಆ ಶಾಲೆ ಪ್ರಾರಂಭ ಆದವು. ಈ ಸರ್ಕಾರಿ ಶಾಲೆಗಳಲ್ಲಿ ಹೇಳ್ಕೊಳ್ಳುವಷ್ಟು ಮಕ್ಕಳ ಸಂಖ್ಯೆ ಇರಲಿಲ್ಲ. ಆದ್ರೂ ಸಹಿತ ಶಿಕ್ಷಣ ಏನು ಬಿಡ್ಲಿಲ್ಲ, ಹಂಗ ಶಿಕ್ಷಣ ನಡೆಸ್ತಾ ಇದ್ರು. ಆದ್ರೂ ಮಕ್ಕಳ ಸಂಖ್ಯೆ ಬೆಳಿಲಿಲ್ಲ ಅನ್ನೋದೇ ಒಂದು ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಆದ್ರ ಕ್ರಮೇಣ ಇಲ್ಕಲ್ ನಗರದಲ್ಲಿ ಶ್ರೀ ರುದ್ರಪ್ಪನವರು ಕಟ್ಟಿ, ಶ್ರೀ ಶಂಕರಪ್ಪನವರು ಸಕ್ರಿ ಇವರ ಪ್ರೇರಣೆಯಿಂದ ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘವು ರೂಪುಗೊಂಡಿತು ಅಂತ ಹೇಳಿ 1923ರಲ್ಲಿ ಶ್ರೀ ಮಹಾಂತೇಶ ಆಂಗ್ಲ ವರ್ನಾಕುಲರ್ ಸ್ಕೂಲ್ ಅನ್ನು ಒಂದು ಹುಟ್ಟು ಹಾಕಿದ್ರು. ಆಗ ಅಗರ್ಖೇಡದ ಶ್ರೀ RS ಜಾಗೀರ್ದಾರ್ ಎಂಬವರು ಪ್ರಥಮ ಶಿಕ್ಷಕರಾದರು. ಆದ್ರ ಆ ಟೈಮ್ನಾಗ ನೋಡ್ರಿ ಸರ್ಕಾರದಿಂದ ಯಾವುದೇ ಸಹಾಯಧನ ಸಿಗ್ಲಿಲ್ಲ ಅವರಿಗೆ. ಅವಾಗ ವಿದ್ಯಾರ್ಥಿಗಳ ಸಂಖ್ಯೆ 10ರಿಂದ 15 ಇತ್ತು. ಸಂಖ್ಯೆನೂ ಸಹಿತ ಬೆಳೆಯಲಾರದ ಕಾರಣ ಆ ಶಾಲೆ ವಿದ್ಯಾ ಇಲಾಖೆಯಿಂದ ಯಾವುದೇ ಮಾನ್ಯತೆ ಪಡೆಯಲಿಲ್ಲ. 1927ರವರೆಗೆ ಒಬ್ಬರೇ ಶಿಕ್ಷಕರು 3ನೇ ವರ್ಗಕ್ಕೆ ಸೀಮಿತವಾದ ಒಂದು ಖಾಸಗಿ ಶಾಲೆಯಾಗಿನೇ ಉಳಿತು. ಕ್ರಮೇಣ ಅದು ಮುಚ್ಚಿಕೊಳ್ತು ಅಂತ ಹೇಳಿ 1923 ಮತ್ತು 1927ರವರೆಗೆ ನಡೆದ ಚಿಕ್ಕ ಶಾಲೆಯಲ್ಲಿ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಆಗಿದ್ದಿರುವಂತಹ ಶ್ರೀ SR ಕಂಠಿ ಇಳಕಲ್ ನಗರದ ಶೈಕ್ಷಣಿಕ ದಿಕ್ಸೂಚಿಯನ್ನು ಪ್ರಗತಿ ಪದದತ್ತ ಕೊಂಡೊಯ್ದರು ಅಂತ ಹೇಳಿ ಅಲ್ಲಿ SP ಬಂಡರ್ಗಲ್ ಅವರು, ಶ್ರೀ ಚನ್ನಬಸಪ್ಪನವರು ಹರಿಯರ್ ಮತ್ತು ಶ್ರೀ ಮಹಂತಪ್ಪನವರು ಗೊಂಗಡಿಶೆಟ್ಟಿ ಅನೇಕ ಮಹನೀಯರು ಸಹಿತ ಆ ಶಾಲೆಯೊಳಗೆ ಕಲಿತರು ಅನ್ನೋದನ್ನು ನಾವು ಗಮನಿಸಬಹುದು. ಇಳಕಲ್ಲಿನ ಅತ್ಯುತ್ತಮ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಶ್ರೀ SP ಬಂಡರ್ಗಲ್ ಗುರುಗಳು ವಿಶೇಷ ಪ್ರಯತ್ನದಿಂದ ಹೆಚ್ಚು ಮಕ್ಕಳನ್ನು ಕೂಡಿಸಿದ್ರು. 2ನೇ ವರ್ಗದವರೆಗೆ ವಿದ್ಯಾ ಖಾತೆಯಿಂದ ಮಾನ್ಯತೆಯನ್ನು ಪಡೆದುಕೊಂಡು ಬಂದರು. ಆ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಶ್ರೀ ಬಂಡರ್ಗಲ್ ಗುರುಗಳು ಶ್ರೀ GM ಸಜ್ಜನ್ ಅವರು ಎಂಬ ಪದವಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು 3ನೇ ವರ್ಗದವರೆಗೆ ವಿದ್ಯಾ ಖಾತೆಯಿಂದ ಮನ್ನಣೆಯನ್ನು ಪಡೆದುಕೊಂಡ್ರು. ಆದ್ರ ಅವಾಗೂ ಸಹಿತ ನೋಡ್ರಿ ನಮ್ಮ ಇಳಕಲಿಗೆ ಯಾವುದೇ ಸರ್ಕಾರದಿಂದ ಸಹಾಯಧನ ದೊರಕಲಿಲ್ಲ. ಮತ್ತು ಅಂದು ನಮ್ಮ ಮಕ್ಕಳಿಗೆ ಅಂದ್ರೆ ಇಲ್ಲಿರುವಂತಹ ಇಳಕಲಿನಲ್ಲಿ ಮಕ್ಕಳಿಗೆ ಅವಾಗ ಫೀ ಎಷ್ಟಿತ್ತು ಅಂದ್ರೆ ₹1 ₹2 ಫೀ ಅನ್ನು ಕೊಡುವುದು ಸಹಿತ ಅವರಿಗೆ ದುಸ್ತರವಾಗಿತ್ತು. ಇಂಥ ಹೊತ್ನ್ಯಾಗ ಆರ್ಥಿಕ ಮುಗ್ಗಟ್ಟಿನಿಂದ ಒಂದು 1933 ಒಳಗ ಹಾನಿಯಲ್ಲಿನೇ ನಡೀತಿತ್ತು. ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಹೋಯ್ತು. ಸರ್ಕಾರದ ಮಾನ್ಯತೆನೂ ರದ್ದಾಯಿತು ಅಂತ ಹೇಳಿ ಅದೇ ರೀತಿ ಮುಂದೆ ಬರ್ತೈತಿ. ಛಲದಂಕ ಮಲ್ಲನಂತೆ ಅದೇ ಶಾಲೆಯಲ್ಲಿ ಶಿಕ್ಷಕರಾಗಿರುವಂತಹ ಶ್ರೀ ಬಂಡರ್ಗಲ್ ಗುರುಗಳು ಒಬ್ಬರಿಂದ ಹೊತ್ತಷ್ಟು ವಿದ್ಯಾರ್ಥಿಗಳನ್ನು ಕೂಡಿಸಿಕೊಂಡು ಖಾಸಗಿ ಶಾಲೆಯನ್ನು ನಡೆಸತೊಡಗಿದರು. ಆ ಅವಧಿ ಒಳಗ ವಿಜಾಪುರದ ಕಲೆಕ್ಟರ್ ಆಗಿರುವಂತಹ ಶ್ರೀ MD ಭಟ್ ಶಾಲೆಗೆ ಸಂದರ್ಶನ ಮಾಡಿದ ಸಮಯದಲ್ಲಿ 13,000 ಜನಸಂಖ್ಯೆ ಇರುವ ನಗರದಲ್ಲಿ ಇಂಗ್ಲಿಷ್ ಶಾಲೆ ಇಲ್ಲ ಎಂಬುದನ್ನು ಮನಗಂಡು ಮುನ್ಸಿಪಾಲಿಟಿಯಿಂದ ಒಂದು ಇಂಗ್ಲಿಷ್ ಶಾಲೆ ಪ್ರಾರಂಭಿಸಬೇಕು ಅಂತ ಹೇಳಿ ಆಗ್ರಹಪಡಿಸಿದ್ರು. ಇಳಕಲ್ಲಿನ ಮುನ್ಸಿಪಾಲಿಟಿಯವರು ವಿಜಾಪುರದ ಡಿಸ್ಟ್ರಿಕ್ಟ್ ಲೋಕಲ್ ಬೋರ್ಡಿನ ಮನ್ನಣೆಯನ್ನು ಪಡೆದುಕೊಂಡು 3/7/1936ರಂದು ಕನ್ನಡ ಗಂಡು ಮಕ್ಕಳ ಶಾಲೆಯನ್ನು ಇಂಗ್ಲಿಷ್ ಕ್ಲಾಸಿನೊಂದಿಗೆ ಪ್ರಾರಂಭ ಆಯಿತು. ಇದೇ ಶಾಲೆ ಇಳಕಲ್ಲಿನಲ್ಲಿ ಇಂಗ್ಲಿಷ್ ಶಾಲೆ ಅಂತ ಹೇಳಿ ಒಂದು ಪ್ರಸಿದ್ಧಿ ಪಡೆಯಿತು. ಈ ಮೊದಲು 9 ವರ್ಷಗಳಿಂದ ಇಳಕಲ್ಲಿನಲ್ಲಿ ಇಂಗ್ಲಿಷ್ ಶಿಕ್ಷಣ ಪ್ರಸಾರ ಮಾಡುತ್ತಾ ಬಂದಿದ್ದ ಶ್ರೀ ಬಂಡರ್ಗಲ್ ಸರ್ ಗುರುಗಳನ್ನೇ ಇಂಗ್ಲಿಷ್ ಶಿಕ್ಷಕರನ್ನಾಗಿ ನೇಮಕಾತಿ ಮಾಡಲಾಯಿತು. ಅದೇ ರೀತಿ ಬಂಡರ್ಗಲ್ ಗುರುಗಳು ಹೊಸ ವಿದ್ಯಾಲಯದ ಪ್ರಪ್ರಥಮ ಶಿಕ್ಷಕರಾದರು. ಅವರು ಮನೆ ಮನೆಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಬಂದು ಇಳಕಲ್ ಮುನ್ಸಿಪಾಲಿಟಿ ಕಡೆಯಿಂದ ಅವರೇ 15 ವಿದ್ಯಾರ್ಥಿಗಳಿಗೆ ₹1 ಮತ್ತು 8 ಅಣೆ ಅಂದ್ರ ₹1.50 ಲೆಕ್ಕಕ್ಕೆ ಫೀ ಕೊಟ್ಟು ಓದಿಸಲು ಪ್ರೋತ್ಸಾಹಿಸ ಮಾಡಿದ್ರು. ಆಮೇಲೆ 1943 ಒಳಗ ವಿದ್ಯಾರ್ಥಿಗಳ ಸಂಖ್ಯೆ 100ರಷ್ಟು ಆಯ್ತು ಅಂತ ಹೇಳ್ಬೋದು. ಆ ಜರ್ನಿ ಬಹಳ ಮಹತ್ವದಿತ್ತು ಅಂತ ಹೇಳಿ ಅಲ್ಲಿ 4ನೇ ವರ್ಗಕ್ಕೆ ಆದ್ರ ಇಷ್ಟಿದ್ರೂ ಸಹಿತ ಇಳಕಲ್ಲಿನೊಳಗ ಕೇವಲ 3ನೇ ತರಗತಿವರೆಗೆ ಮಾತ್ರ ಮಕ್ಕಳು ಕಲಿಯಕ್ಕ ಅವಕಾಶ ಇತ್ತು. 4ನೇ ತರಗತಿಗೆ ಮತ್ತವ್ರು ಬೇರೆ ಊರಿಗೆ ಹೋಗುವುದು ಸಂದರ್ಭ ಇತ್ತು. ಮತ್ತೆ ಅಲ್ಲಿ ಅವರು ಬೇರೆ ಊರಿಗೆ ಅವಲಂಬಿಸಬೇಕಾಗಿತ್ತು ಅಂತ ಹೇಳಿ ಅದೇ ರೀತಿ ಇದನ್ನ ಅಧ್ಯಯನ ಮಾಡೋ ಮುಂದೆ ಬಹಳಷ್ಟು ಗೊತ್ತಾಯ್ತು. 3ನೇ ಕಲ್ತು ಬೇರೆ ಊರಿಗೆ ಹೋಗಿ ಅಲ್ಲಿನೂ ಸಹಿತ ಕಲ್ತು ಫಸ್ಟ್ ರ್ಯಾಂಕ್ ತಗೊಂಡವ್ರು ಅದಾರ, ಶಿಕ್ಷಣದಲ್ಲಿ ಅಭಿವೃದ್ಧಿ ಪಡಿಸಿದವರು ಅದಾರ ಅನ್ನೋದು ವೇಳೆ ಅಭಾವದಿಂದ ಅವನ್ನೆಲ್ಲ ಸ್ವಲ್ಪ ಬಿಟ್ಕೊಂತ ಬಂದೀನಿ ಅಂತ ಹೇಳಿ. ಇನ್ನ ನೆಕ್ಸ್ಟ್ ಬಂತು 11/6/1944ರಲ್ಲಿ 4ನೇ ವರ್ಗದ ತನಕ ಸೆಕೆಂಡರಿ ಸ್ಕೂಲ್
44ರಾಗ ಸ್ಥಾಪನೆ ಆಯಿತು ಅಂತ ಹೇಳಿ. ಅದು ಬಾಡಿಗೆ ಮನೆಯಲ್ಲಿ ಆರಂಭ ಆದವು. ಶಾಲೆಯ ಸರ್ವತೋಮುಖ ಬೆಳವಣಿಗೆಯ ನಿಟ್ಟಿನಲ್ಲಿ ನಗರಸಭೆಯ ಅಧ್ಯಕ್ಷರು ಒಳಗೊಂಡಂತ ಶ್ರೀ ನಾಗಪ್ಪನವರು ಸಪ್ಪರದ, ಶ್ರೀ ತಮ್ಮಣ್ಣವರು ಮುದ್ದೆಬಿಹಾಳ್, ಶ್ರೀ ನಾರಾಯಣ ಸಂ ಚವಾಣ್, ಶ್ರೀ ಓಂಕಾರಪ್ಪನವರು ಅಗಲಿಕಟ್ಟಿ ಇವರನ್ನು ಒಳಗೊಂಡಂತ ಒಂದು ಸ್ಥಾನಿಕ ಸಲಹಾ ಸಮಿತಿ ಇಲ್ಲಿ ಡಿಸ್ಟಿಕ್ ಲೋಕಲ್ ಬೋರ್ಡಿನವರು ನಿಯಮಿಸಿದರು. ಈ ಮಹನೀಯರು ಒಳಗೊಂಡಂತ ಹೈಸ್ಕೂಲ್ ಕಟ್ಟಡ ನಿಧಿ ಸಂಗ್ರಹಿಸುವುದಕ್ಕಾಗಿ ವಿದ್ಯಾವರ್ಧಕ ಸಂಘ ಅಂತ ಹೇಳಿ ರಚನೆ ಮಾಡಿದ್ರು. ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಮಹಾದಾನಿಯಾಗಿರುವಂತಹ ಶ್ರೀ ನಾಗಪ್ಪನವರು ಸಪ್ಪರದ ಇವರು ಸುಮಾರು ತಮ್ಮ ಸ್ವಂತ ಆಸ್ತಿ 33 ಎಕರೆ ಭೂಮಿಯನ್ನು ಹೈಸ್ಕೂಲ್ ಕಟ್ಟಲು ದಾನವಾಗಿ ನೀಡಿದ್ರು. ಇದು ಶೈಕ್ಷಣಿಕ ಒಂದು ದಾರಿಗೆ ಬಹಳ ಮಹತ್ವದ ಒಂದು ಸಂಗತಿ ಅಂತ ಹೇಳ್ಬೋದು. ಶ್ರೀ ಸಪ್ಪರದ ನಾಗಪ್ಪನವರು ಅಂದ್ರ ಅಪ್ಪಟ ಸಮಾಜ ಒಂದು ಸೇವಾ ಜೀವ ಅಂತ ಹೇಳ್ಬೋದು. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳಿ ಎಂಬ ಶರಣವಾಣಿಗೆ ಅನ್ವರ್ಥರಾದವರು. ಅವರು ಸಮಾಜಕ್ಕಾಗಿ ಊರಿಗಾಗಿ ಮಾಡಿದ ತ್ಯಾಗ, ಔದಾರ್ಯ, ದಾಸೋಹ, ಸಂಪನ್ನತೆ ವರ್ಣನೆಗೆ ಮಿತಿ ಮೀರಿದ್ದಾಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ಇಳಕಲ್ಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ತಮ್ಮ ಅಖಂಡ 33 ಎಕರೆ ಜಮೀನನ್ನು ಖರೀದಿಸಿ ದಾನ ಮಾಡಿದ ಏಕೈಕ ದಾನಶೂರ ಎಂದು ಸಪ್ಪರದ ನಾಗಪ್ಪನವರಿಗೆ ನಗರಸಭೆಯ ಅಧ್ಯಕ್ಷರಾಗಿರುವಂತವರು ದಾನ ಮಾಡಿದ್ದಕ್ಕಾಗಿ ಅವರಿಗೆ ಸಪ್ಪರದ ದಣಿ ಅಂತ ಹೇಳಿ ಕರಿತಿದ್ರು ಅಂತ ಹೇಳಿ. ಮುಂದ ಇನ್ನ ಜರ್ನಿ ದಾರಿ ಬಾರಿ ಚಲೋ ಇದಾಗ್ತೈತಿ. ಸ್ಥಾನಿಕ ಸಲಹಾ ಸಮಿತಿ ರಚನೆ ಆಗ್ತೈತಿ. ಶ್ರೀ ಪರಶುರಾಮ್ ಸಾ ಕಾಟ್ವಾ ಅವರು, ಶ್ರೀ ವೀರಭದ್ರಪ್ಪನವರು ಮನ್ನಾಪುರ, ಶ್ರೀ ದೇವಣ್ಣ ಗುಳೇದ, ಶ್ರೀ ಕೆಜಿ ಕಕರಡ್ಡಿ ಮತ್ತು ಶ್ರೀ ಶಂಕರಪ್ಪ ಕವಿಶೆಟ್ಟಿ ಇವರೆಲ್ಲರೂ ನೇತಾರರು ಒಂದು ಅಣೆ ದೇಣಿಗೆ ಮತ್ತು ಸಾರ್ವಜನಿಕರಿಂದ 1,50,000 ರೂಪಾಯಿಗಳನ್ನು ಸಂಗ್ರಹಣೆ ಮಾಡಿಕೊಂಡ್ರು. 18/4/1948 ಒಳಗ ಒಂದು ಹೊಸ ಕಟ್ಟಡದ ಅಡಿಗಲ್ಲು ಸಮಾರಂಭವು ಅಂದಿನ ಮುಂಬೈ ಅಂದ್ರೆ ಮಹಾರಾಷ್ಟ್ರದ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತ ಮತ್ತು ಭಾರತದ ಪ್ರಧಾನ ಮಂತ್ರಿಗಳಾಗಿದ್ದ ಶ್ರೀ ಮೊರಾರ್ಜಿ ದೇಸಾಯಿ ಅವರ ಒಂದು ಹಸ್ತೆಯಿಂದ ನಡೆಯಿತು ಅಂತ ಹೇಳಿ, ನೆರವೇರಿಸಲಾಯಿತು ಅಂತ ಹೇಳಿ. ಆಗಿನ ಮುನ್ಸಿಪಾಲಿಟಿಯ ಇಂಜಿನಿಯರ್ ಅವರು ಶ್ರೀ ಅಮರ್ ಹನೀಫ್ ಯತ್ನಟ್ಟಿ ಕಟ್ಟಡ ವಿನ್ಯಾಸ ಮಾಡಿ ಕಟ್ಟಿಸಿದ್ರು ಅಂತ ಹೇಳಿ. 1949ರಲ್ಲಿ ಆ ಕಟ್ಟಡ ಪೂರ್ಣ ಆಯಿತು. ಮಿಡಲ್ ಸ್ಕೂಲ್, ಹೈಸ್ಕೂಲ್ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಆಯಿತು ಅಂತ ಹೇಳಿ. ಅದೇ ರೀತಿ ಬೆಳಗಾವಿಯ ಡೈರೆಕ್ಟರ್ ಆಫ್ ಲೋಕಲ್ ಅಥಾರಿಟೀಸ್ ಇವರ ಸೂಚನೆಯಂತೆ 1951 ಒಳಗ ನಗರಸಭೆ ಹೈಸ್ಕೂಲ್ ಆಡಳಿತ ವಹಿಸಿಕೊಂಡು ನಗರಸಭೆ ವಹಿಸಿಕೊಂಡಾಗ ಶ್ರೀ CS ಪಾಟೀಲ್ ಹೆಡ್ ಮಾಸ್ಟರ್ ಇದ್ರು. ತದನಂತರದಲ್ಲಿ ಶ್ರೀ BA ಬಿಜ್ಜಳ ಅವರು ಹೆಡ್ ಮಾಸ್ಟರ್ ಆಗಿ ನೇಮಕಗೊಂಡ್ರು. ಅಲ್ಲಿಂದ ಸಂಸ್ಥೆಯ ಪ್ರಗತಿ ಪಥದ ಒಂದು ಸುವರ್ಣ ಯುಗ ಪ್ರಾರಂಭವಾಯಿತು ಅನ್ನೋದನ್ನ ನಾವು ಇಲ್ಲಿ ಹೇಳ್ಬಹುದು ಅಂತ ಹೇಳಿ. ಅದೇ ರೀತಿ ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಹೆಂಗ ಶಿತಿಮನಿ ಹೈಸ್ಕೂಲು, ಬಿಜಾಪುರದ ದರ್ಬಾರ್ ಸ್ಕೂಲು, ಅದೇ ರೀತಿ ಇಳಕಲ್ಲಿನಲ್ಲಿ ನಮ್ಮ ಹೈಸ್ಕೂಲು ಪ್ರತಿಷ್ಠಿತ ಶಾಲೆಯಾಗಿ ಹೊರಹೊಮ್ಮಿತು ಅಂತ ನಾವು ಹೇಳ್ಬಹುದು ಅಂತ ಹೇಳಿ. 1951ರಲ್ಲಿ ನಮ್ಮ ಇಳಕಲ್ಲಿನ ಪ್ರಥಮ SSC ಬ್ಯಾಚ್ ಹೊರಹೊಮ್ಮಿತು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಕೆಲವು ವರ್ಷ ಇಳಕಲ್ ಹೈಸ್ಕೂಲ್ ಎಂದು ನಾಮಕರಣಗೊಂಡಿರುವಂತಹ ವಿದ್ಯಾರ್ಜನೆ ಗುಣಪಡಿಸ್ತಾ ಇತ್ತು. ಅದು 1967 ಒಳಗ ಮುನ್ಸಿಪಲ್ ಹೈಸ್ಕೂಲ್ ಇಳಕಲ್ ಅಂತ ಹೇಳಿ ಪುನರ್ ನಾಮಕರಣ ಹೊಂದಿತು. ಅದೇ ರೀತಿ 73 ಒಳಗ ಸರ್ಕಾರ ವಹಿಸಿಕೊಂಡಿತ್ತು. ಆ ಶಾಲೆಯನ್ನು ಸರ್ಕಾರಿ ಪ್ರೌಢಶಾಲೆ ಅಂತ ಹೇಳಿ ನಾಮಕರಣ ಮಾಡ್ತು. ಅದೇ ರೀತಿ 84 ಒಳಗ PUC ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳು, ಪದವಿ ಪೂರ್ವ ಕಾಲೇಜ ಹಿಂಗ್ ಎಲ್ಲಾ ಸ್ಟಾರ್ಟ್ ಆದವು. 1 by 1 ಎಲ್ಲ ಸ್ಟಾರ್ಟ್ ಆದವು ಅಂತ ಹೇಳಿ ನೋಡ್ತೀವಿ ನಾವು. ಅದೇ ರೀತಿ ಕಾಲೇಜ್ಗಳು, PU ಕಾಲೇಜ್ಗಳು ಎಲ್ಲ ಬಂದು ನಾವು ಇಲ್ಲಿ ಇನ್ನೊಂದು ಕಡೆ ನೋಡ್ತೀವಿ. ಶೈಕ್ಷಣಿಕ ಕ್ರಾಂತಿಯ ಹರಿಕಾರಕರಾಗಿರುವಂತಹ ಕರ್ನಾಟಕದ ಶಿಕ್ಷಣ ಮುಖ್ಯಮಂತ್ರಿಗಳಾಗಿದ್ದ SR ಕಂಠಿ ಅವರು 1964ರಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ, ಅದೇ ರೀತಿ ಕಂಠಿ ನಾಡಗೌಡರಂತ ಶಿಕ್ಷಣ ಪ್ರೇಮಿಗಳಿಂದ ಗುರು ಮಹಾಂತರ 18ನೇ ಪೀಠಾಧಿಕಾರಿಗಳು ಅವರ ಕೃಪಾಶೀರ್ವಾದದಿಂದ ಈ ನಾಡಿನ ಜನತೆಗೆ ಜ್ಞಾನದ ಹೆಬ್ಬಾಗಿಲವೇ ತೆರೆದಂತೆ 1964ರಲ್ಲಿ ನಮ್ಮ ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಯಿತು. ಅದೇ ವರ್ಷ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯವು ಸಹಿತ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಆ ನಂತರದಲ್ಲಿ ನಿಮಗೆ ಗೊತ್ತೈತಿ ಎಲ್ಲಾನು 1 by 1 ಬರಾಕತ್ತು. ಇನ್ನ ಮುಂದಿನಂತೂ ಎಲ್ಲರಿಗೂ ನಿಮಗೆ ಗೊತ್ತಿರುವಂತಹದ್ದು. ಅದಕ್ಕೆ ನಾನು ಅದೊಂದು ಸ್ವಲ್ಪ ಶಾರ್ಟ್ ಮಾಡಿ ಈಗ ನಾನು ಏನ್ ಹೇಳ ಬಯಸಾಕತ್ತೀನಿ ಅಂತಂದ್ರ
ಈ ಏನ್ ಜರ್ನಿ ಐತಿ, ಇದೇನ್ ದಾರಿ ನಡೆದು ಬಂದ ದಾರಿ ಐತಿ, ಇದರ ನಂತರ ನಮ್ಮ ಇಲ್ಕಲ್ಲು ಸ್ವಲ್ಪ ದಿವಸ ಒಳಗ ಶಿಕ್ಷಣದಲ್ಲಿ ಪ್ರತಿಭಾವಂತರು ಬಹಳಷ್ಟು ಅಂದ್ರೆ ನಮ್ಮಲ್ಲಿ ಇಲ್ಲೇ ಕಲಿಯೋದ್ರಿಂದ ಬಹಳಷ್ಟು ಜನರಿಗೆ ಶಿಕ್ಷಣ ತಗೊಳಕ ಅನುಕೂಲ ಆಯ್ತು ಅಂತ ಹೇಳಿ. ಅದ್ರಾಗ ನಾವು ನೋಡ್ಬೋದು ಸ್ವಲ್ಪ ಜನರದ್ದು ನಾವು ತಗೊಂಡಿನಿ. ಇಲ್ಕಲ್ನ ಸೆಂಟ್ರಲ್ ಸ್ಕೂಲ್ನಲ್ಲಿ ಹೈಸ್ಕೂಲ್ನಲ್ಲಿ ಕಲ್ತಂತ ನಮ್ಮ ಸಂಜೀವ್ ಕುಮಾರ್ ಹಂಚಾಟೆ ಅವರು ಸದ್ಯದಲ್ಲಿ ಹೈಕೋರ್ಟ್ ಜಡ್ಜ್ ಆಗ್ಯಾರ. ಅದೇ ರೀತಿ SVM ಕಾಲೇಜ್ನಾಗ 1995 ಒಳಗ BSc ಮಾಡಿ BS ಪಾಟೀಲ್ ಅಂತ ಹೇಳಿ ಇವರು ಕರ್ನಾಟಕದ ಯೂನಿವರ್ಸಿಟಿ ಒಳಗ ನೋಡ್ರಿ, ಕರ್ನಾಟಕದ ಯೂನಿವರ್ಸಿಟಿ ಒಳಗ ಅವಾಗ ಅವರು ಯೂನಿವರ್ಸಿಟಿಗೆ 5 ಗೋಲ್ಡ್ ಮೆಡಲ್ ತಗೊಂಡಂತ ವ್ಯಕ್ತಿ ಇಲ್ಕಲ್. ಇದು ಗೋಲ್ಡ್ ಮೆಡಲ್ ತಗೊಂಡು ನಮ್ಮ ಇಲ್ಕಲಿಗೆ ಹೆಸರು ತಂದ್ರು ಅನ್ನೋದನ್ನ ನೋಡ್ತೀವಿ ನಾವು. ಅದೇ ರೀತಿ ಸದ್ಯದಲ್ಲಿ ಅವರು ಬೆಳಗಾವದ ಕಮಿಷನರ್ ಆಗಿ ಕೆಲಸ ಮಾಡಕತ್ತಾರ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಬ್ಬರು ನಿಮಗ ನಮ್ಗೆಲ್ಲರಿಗೂ ಪರಿಚಿತ ಅಂದ್ರ ನಮ್ಮ ಇಲ್ಕಲಿ ಹೆಂಗ್ ಬೆಳೀತು ಅಂದ್ರ 12ನೇ PUC ಕ್ಲಾಸ್ ಒಳಗ ಅನ್ನಪೂರ್ಣ ಅನ್ನೋರು ರಾಜ್ಯಕ್ಕೆ ಪ್ರಥಮ ಬಂದರು. ಇದು ಸಹಿತ ಈ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗಿದ್ರಿಂದ ನಮ್ಮ ಹೆಣ್ಣು ಮಕ್ಕಳಿಗೂ ಸಹಿತ ಅಲ್ಲಿ ಅವಕಾಶ ಸಿಕ್ಕಿದ್ರಿಂದ ಇದೆಲ್ಲ ಅನುಕೂಲ ಆಯ್ತು. ಇದು ಸಹಿತ ಶಿಕ್ಷಣದ ಕೊಡುಗೆನೆ ಅಂತ ಹೇಳಿ ಹೇಳಕ್ ಬಯಸ್ತೀನಿ. ಅದೇ ರೀತಿ ನಮ್ಮ ವುಮೆನ್ಸ್ ಕಾಲೇಜ್ ಒಳಗೆ ಕಲ್ತಂತ ಇಬ್ರು ಸದ್ಯದಲ್ಲಿ ಕಮಿಷನರ್ ಆಗ್ಯಾರ. ಒಬ್ರು ಶಾಂತಾ ಕಡಿ, ಒಬ್ರು ಶೋಭಾ ಕಡಿ ಅಂತ ಹೇಳಿ, ಈ ಸಾವಿತ್ರಿ ಕಡಿ ಅಂತ ಹೇಳಿ. ಈ ಶೋಭಾ ಕಡಿಯವರು ಇಲ್ಲೇ ಬಾಗಲಕೋಟೆ ಒಳಗ ಕೃಷಿ ವಿಶ್ವವಿದ್ಯಾಲಯದ ಅವರು ಸೇವೆ ಮಾಡಕತ್ತಾರ ಕಮಿಷನರ್ ಆಗಿ. ಇನ್ನ ಸಾವಿತ್ರಿ ಕಡಿಯವರು ಇವರು ಬಾಗಲಕೋಟದೊಳಗ ಇಲ್ಲ ಅವರು ಸಹಿತ ಬೆಳಗಾವ್ ಕಡೆ ಸೇವೆ ಸಲ್ಲಿಸಕತ್ತಾರ ಅಂತ ಹೇಳಿ. ಇದು ಇಷ್ಟೇ ಹೌದೇನ್ರಿ? ಇಲ್ರಿ, ನಮ್ಮಲ್ಲಿ ಶಿಕ್ಷಣ ತಗೊಂಡು ನೋಡ್ರಿ ರಾಜ್ಯ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಅದಾರ. ಅದ್ರಾಗ SP ಬಂಡರಗಲ ಸರ್ ಅವರು ಅಂತ ಹೇಳ್ಬೋದು, BA ಬಿಜ್ಜಳ ಅವರು ಅಂತ ಹೇಳ್ಬೋದು. ಅದೇ ರೀತಿ ಇಂದು ನಮ್ಮಲ್ಲಿ ಉಪಸ್ಥಿತರಿರುವಂತಹ ಕಪಾಡಿ ಸರ್ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಇಲ್ಕಲ್ನವರೇ ಗಜೇಂದ್ರಗಢ ಸರ್ ಸಹಿತ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಗಳನ್ನು ತಗೊಂಡಾರ. ಇನ್ನೂ ಮುಂದುವರೆದು ನಾಗಲೋಟಿ ವಿಜ್ಞಾನ ಪ್ರಶಸ್ತಿಗಳು ತಗೊಂಡವರು ಚಿನ್ನಣ್ಣವರು, ರಾಮಗೌಡರು, ಸಂಧಿಮನಿಯವರು, ಹಿಂಗ ಅನೇಕ 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 ಪ್ರಶಸ್ತಿಗಳು ತಗೊಂಡಾರ. ಇದು ಅಲ್ಲದೆ ಸಹಿತ ನಾವು ಏನ್ ನೋಡ್ತೀವಿ ಅಂತಂದ್ರ ಇಲ್ಕಲ್ ನಗರ ಶೈಕ್ಷಣಿಕ ಚಿತ್ರವನ್ನು ಬದಲಾಯಿಸಲು ನೋಡ್ರಿ, ಇಲ್ಕಲ್ಲಿನ ನಗರದ ಒಂದು ಶೈಕ್ಷಣಿಕ ಚಿತ್ರವನ್ನು ಬದಲಾಯಿಸಲು ಶ್ರೀಮಠದ ಪೂಜ್ಯರ ಆಶೀರ್ವಾದ ಮತ್ತು ಅನುಗ್ರಹದ ಜೊತೆಗೆ ನಮಗ SR ಕಂಠಿ, PM ನಾಡಗೌಡರು, SS ಕವಿಶೆಟ್ಟಿ ಅವರು, SS ಕಡಪಟ್ಟಿ ಅವರು, SR ಕಾಶಪ್ಪನವರು, ಗೌರಮ್ಮ ಕಾಶಪ್ಪನವರು, ದೊಡ್ಡನಗೌಡ ಪಾಟೀಲ್ ಅವರು, ಈಗ ಸದ್ಯದಲ್ಲಿ ಇರುವಂತಹ MLA ಅವರು ಅಂದಿರ್ಬೋದು, ಇವರು ಎಲ್ಲರೂ ಸಹಿತ ದಾನಿಗಳು ಮತ್ತು ನಮಗಾಗಿ ಸೇವೆ ಸಲ್ಲಿಸ್ತಾ ಇರುವಂತವ್ರು ಅಂತ ಹೇಳ್ಬೋದು. ಇವರೆಲ್ಲರ ಅನುಗ್ರಹದಿಂದ ನಮ್ಮ ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸವನ್ನು ತಗೊಳಕ ಅನುಕೂಲ ಆಯಿತು ಅಂತ ಹೇಳಿ. ಇದಷ್ಟೇ ಅಲ್ಲ, ನಮ್ಮಲ್ಲಿ ವನ್ಕಿ ಗುರುಗಳು ವೃತ್ತಿಯಿಂದ ಡಾಕ್ಟರ್ ಇದ್ರೂ ಸಹಿತ ಅವರು ಸಂಗೀತ ಒಂದು ವಿಭಾಗದಲ್ಲಿ ಗಂಧರ್ವ ಶಾಲೆಯನ್ನು ಸ್ಥಾಪನೆ ಮಾಡಿ ಮೊದಲ ರಂಗಕರ್ಮಿಗಳು ಅಥವಾ ಕಲಾವಿದರ ಊರ ಇತ್ತು, ಅದ್ರ ಜೊತೆಗೆ ಸಂಗೀತ ಕಲಾವಿದರ ಊರು ಅಂತ ಹೇಳಿನೂ ಪ್ರಸಿದ್ಧಿ ಪಡೆಯಕ್ಕೆ ಅದು ಅನುಕೂಲ ಆಯ್ತು ಅಂತ ಹೇಳ್ಬೋದು. ಅದೇ ರೀತಿ ಅನೇಕ ಡಾಕ್ಟರ್ಸ್ ಅದಾರ ನಮ್ಮಲ್ಲೇ ಕಲ್ತವರು. ಈಗ ಗೋಮಲ್ ಶೆಟ್ಟಿ ಡಾಕ್ಟರ್ ಅಂತ ಹೇಳ್ಬೋದು. ಬಹಳಷ್ಟು ಜನ ವೈದ್ಯಕೀಯ ವೃತ್ತಿಯನ್ನು ಮಾಡುವಂತವರು ಅದಾರ. ಆಮೇಲೆ ಎಲ್ಲ ನಮ್ಮ ಇಲ್ಕಲಿಗೆ ಹೆಂಗ ಆಗೈತಿ ಅಂತಂದ್ರ ಆಡು ಮುಟ್ಟದ ಸೊಪ್ಪಿಲ್ಲ. ನಮ್ಮ ಇಲ್ಕಲ್ನೊಳಗ ಯಾವುದೇ ಕ್ಷೇತ್ರದಲ್ಲಿ ನಮ್ಮವ್ರು ಇಲ್ಲ ಅನ್ನೋ ಒಂದು ಇಲ್ಲೇ ಇಲ್ಲ ಅಂತ ಹೇಳಿ. ರಾಜಕೀಯ ಕ್ಷೇತ್ರ ತಗೊಂಡ್ರೆ ಇವರೆಲ್ಲಾರು ಅದಾರ, ಶೈಕ್ಷಣಿಕವಾಗಿ ಇವ್ರು ಅದಾರ. ಹಿಂಗ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಜವಾಗಿ ನಾನು ಇದನ್ನ ಹುಡುಕೊಂತ ಹೋಗಿ ಅಧ್ಯಯನ ಮಾಡ್ಕೊಂತ ಹೋದಾಗ ಒಂದು 5-6 ಪೇಜಕ್ಕ ಅದಕ್ಕಿಂತ ಹೆಚ್ಚಿಗೆ ಆಗ್ಬಿಡ್ತು. ಆಮೇಲೆ ಇದ್ರಾಗ ಬಹಳಷ್ಟು ನಾನು ಶಾರ್ಟ್ ಮಾಡ್ಕೊಂತ ಬಂದೀನಿ, ಯಾಕಂದ್ರೆ ಸಮಯದ ಅಭಾವ ಅಂತ ಹೇಳ್ತಾರ. ಅದೇ ರೀತಿ ನಾವು ಮತ್ತೆ ಮುಂದೆ ನೋಡ್ತೀವಿ. ಸ್ವಲ್ಪ ಮಟ್ಟಿಗೆ ಏನು ಅಂದ್ರೆ 1992 ಒಳಗ ಜಿಲ್ಲಾ ಶಿಕ್ಷಣ ತರಬೇತಿ ಆಯ್ತು, D.Ed ಕಾಲೇಜ್ ಬಂತು, B.Ed ಕಾಲೇಜ್ ಬಂತು, BBA, BCA, ಎಲಿತನ ಅಂದ್ರ BAMS, MD, MA ಹಿಸ್ಟ್ರಿ ಐತಿ, ಕನ್ನಡ ಐತಿ, ಆಮೇಲೆ ಸಾಕಷ್ಟು ಎಲ್ಲಾ ಕ್ಷೇತ್ರದೊಳಗ ಮ್ಯಾಥ್ಸ್ ಐತಿ, MS ಇದು ಎಲ್ಲಾನು ಅದಾವ. ಅದ್ರ ಜೊತೆಗೆ ನಾ ಇನ್ನೂ ಹೇಳಕ ಇಷ್ಟಪಡ್ತೀನಿ. 99 ಒಳಗ ನಮ್ ಲಗ್ನ ಆಗಿ ಬಂದಾಗ ಹೆಣ್ಮಕ್ಳು ಹೆಚ್ಚಾಗಿ ಶಾಲೆಗೆ ಲಗ್ನ ಆದವ್ರು ಹೋಗ್ತಿದ್ದಿದ್ದಿಲ್ಲ. ಕೊಪ್ಪರದವ್ರು ಸೊಸಿ ಹೋಗ್ಬೇಕು ಹೋಗ್ತಿದ್ಲು.
ನಂತರ ನಾನು ನಮ್ಮ ಮನ್ಯಾಗ ಕಲೀಲೇಂದ್ರಿ ಅಂತ ಕೇಳಿದಾಗ ಆಯ್ತು ನಡಿ ಹಚ್ಚಿ ಬರ್ತೀನಿ ಅಂತ ಹಚ್ಚಿ ಬಂದ್ರು. ಅವಾಗ ವಂಶಾಕರ ಮೇಡಮ್ ಗೊತ್ತೈತಿ, ನಾವಿಬ್ರು ಸೀರೆ ಉಟ್ಕೊಂಡು ಸ್ವಸ್ಥರು ಅಂತ ಶಾಲೆಗೆ ಹೋಗ್ತಿದ್ವಿ. ಆಮೇಲೆ ನೀವು ಮುಂದೆ ಹೇಳಕ್ ಏನಂದ್ರೆ ಇಲ್ಕಲ್ನ ಶಿಕ್ಷಣ ಪಡೆದು ನಾನು ಒಬ್ಬ ಉಪನ್ಯಾಸಕಿ ಆಗೀನಿ. ಆಮೇಲೆ ಸದ್ಯದಲ್ಲಿ ನನ್ನ ಒಂದು ದಾರಿಗೆ ಇದು ಬಹಳ ಹೆಲ್ಪ್ ಆಗೈತಿ ಅಂತ ಹೇಳಿ ಇವತ್ತು ಈ ಒಂದು ದತ್ತಿ ಉಪನ್ಯಾಸದಲ್ಲಿ ನನಗೆ ಈ ಇಲ್ಕಲದ ಶಿಕ್ಷಣ ಕೊಡುಗೆ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶಿಕ್ಷಣ ಕ್ಷೇತ್ರದಲ್ಲಿ ಇಳಕಲ್ ನಗರವು ನಡೆದ ಒಂದು ದಾರಿಯನ್ನ ಅತಿ ಸವಿಸ್ತಾರವಾಗಿ ಹೇಳಿದಂತಹ ನನ್ನ ಸಹೋದರಿಯಾದ ಪ್ರತಿಭಾ ಅಲೆಗಾವಿಯವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈಗ ಉಪಸ್ಥಿತರಿರುವಂತಹ ಬಿಜಲ್ ಹಾಗೂ ಮಹಾದೇವ್ ಕಂಬಾಗಿ ಸರ್ ಅವರಿಗೆ ಭಕ್ತಿಪೂರ್ವಕ ಸನ್ಮಾನ. ಅಕ್ಕನ ಬಡವರ ಆಶೀರ್ವಾದವನ್ನು ಸ್ವೀಕರಿಸಿರುವಂತಹ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಕಿರಣ್ ಬಿಜಲ್ ಅವರಿಂದ ಒಂದೆರಡು ಮಾತು. ಆದ್ಮೇಲೆ ಇವತ್ತು ಕಾಂಗ್ರೆಸ್ ರಾಜ್ಯದ ಮತ್ತು ಸಭೆಗಳೊಂದಿಗೆ ಇರತಕ್ಕಂಥ ಪ್ರತಿ ಉಪನ್ಯಾಸ ಕಾರ್ಯಕ್ರಮ ನಮ್ಮ ತಂದೆ ಮತ್ತು ತಾಯಿಗಳ ಒಂದು ಸ್ಮರಣಾರ್ಥವಾಗಿ ನಡೆದಂಥದ್ದು ಉಪನ್ಯಾಸ ಇದು. ಇವತ್ತು ಹಲವಾರು ದಿವಸಗಳಿಂದ ಸ್ವಲ್ಪ ಸಾಹಿತ್ಯ ಪರಿಷತ್ ಆಕ್ಟಿವಿಟಿ ಸಂದರ್ಭದಲ್ಲಿ ಕೆಲವು ದಿವಸ ಆದರೆ ಅದರ ಹಿಂದೆ ನಾನೇ ಪ್ರತಿ ವರ್ಷ ಮಾಡ್ತಾ ಇದ್ದೆ ಕಾರ್ಯಕ್ರಮ. ಅದು ನಾನು ಟ್ರಾನ್ಸ್ಫರ್ ಹೋದ್ಮೇಲೆ ಅದು ಸ್ವಲ್ಪ ದಿವಸ ಮಾಡಲಾಗಿತ್ತು. ಈ ಮಧ್ಯೆ ನನಗೆ ಈ ಉಪನ್ಯಾಸದ ಬಗ್ಗೆ ಹೆಚ್ಚು ಅರ್ಥಪೂರ್ಣ ಹೇಳೋದಕ್ಕೆ ಪೂರ್ವದಲ್ಲಿ ಅಕ್ಕನ ಬಳಕೆ ಅಂತ ಹೆಚ್ಚು ಅರ್ಥಪೂರ್ಣ ಅಂತ ಯಾಕೆ ಅನಿಸ್ತಾ ಇದೆ ಅಂದ್ರೆ, ನಮ್ಮ ತಾಯಿಯವರು ಕೂಡ ಅಂದ್ರೆ ಕಲಾವತಿ ಬಿಜಲ್ ಅಕ್ಕನ ಬಳಗದ ಒಬ್ಬ ಸಕ್ರಿಯ ಒಂದು ಸದಸ್ಯರಾಗಿದ್ರು. ಅದ್ರ ಜೊತೆಗೆ ನಮ್ಮ ಚಿಕ್ಕಮ್ಮ ಅಂದ್ರೆ ರಾಧಾಕುಮಾರ್ ಬಿಜಲ್ ಅವರ ಸನ್ನಿಧಿ ನಮ್ಮ ಚಿಕ್ಕಮ್ಮ ಕೂಡ ತುಂಬಾ ಕ್ರಿಯೇಟಿವ್ ಕೆಲಸ ಮಾಡ್ತಾ ಇದ್ರು. ಬಹುಶಃ ಈಗಿನ ಜಮಾನದ ಗೊತ್ತಿಲ್ಲ,
ಜೊತೆ ಅಮ್ಮನ ಜೊತೆ ನಮ್ಮ ತಾಯಿ ಜೊತೆ ಬರ್ತಾ ಇದ್ದೆ. ಆಗಿರತಕ್ಕಂಥ ಹಿರಿಯರ ಫ್ಯಾಮಿಲಿಯವರು, ಆಮೇಲೆ ನಮ್ಮ ಅಕ್ಕಿ ಫ್ಯಾಮಿಲಿಯವರು, ಜಾಫರ್ ಫ್ಯಾಮಿಲಿಯವರಾಗಲಿ ಮತ್ತು ಅದೆಲ್ಲ ಮೀರಿ ನಮ್ಮ ಗೌಶಿಣಿ ಶಂಕರಪ್ಪ ಮಿಸಸ್ ಆದಂಥ ಚಂದ್ರಸಪ್ಪನವರು ನಮ್ಮ ಮನೆಯ ಒಡನಾಟದಲ್ಲೇ ಇದ್ದರು, ಯಾಕಂದ್ರೆ ಮನೆಯಲ್ಲೇ ಇದ್ದರು. ಹೀಗಾಗಿ ಎಷ್ಟು ಒಂದು ಸೌಹಾರ್ದತೆಯಿಂದ ಅತ್ಯಂತ ಕಾರ್ಯಕ್ರಮ ಎಲ್ಲರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅಂದ್ರೆ ಇಡೀ ಊರಲ್ಲಿ ಒಂದೇ ಸಂಘಟನೆ ಇರ್ತಾವಲ್ಲ, ಬ್ಯಾಂಕ್ ಹೇಳೋದಂದ್ರೆ ಮಹಿಳಾ ಸಂಘಟನೆಗಳು ಒಂದೇ, ಏನೇ ಕಾರ್ಯಕ್ರಮ ಮಾಡಿದ್ರು ಅದೇ ನಿರ್ವಹಿಸ್ತಾ ಇತ್ತು. ಆ ಹೆಮ್ಮೆ, ಆ ಒಂದು ವಿಶೇಷತೆ ಪಡೆದಂತ ಅಕ್ಕನೊಳಗಿಂದ ಇವತ್ತು ದತ್ತಿ ಉಪನ್ಯಾಸ ನಮ್ಮ ತಾಯಿಯವರು ಹೆಮ್ಮೆ ಹಾಗೂ ಸಂತೋಷ ಅನಿಸ್ತಾ ಇದೆ. ಜೊತೆಗೆ ನಮ್ಮ ತಂದೆಯವರಾದಂಥ ಅಂದ್ರೆ ಒಳಗೊಬ್ಬರ ಬಗ್ಗೆ ಇವತ್ತು ಮಲ್ಲಿಕಾ ಮೇಡಮ್ ಅವರು ಮಾತಾಡಿದ್ದು ನಿಜವಾಗ್ಲೂ ತುಂಬಾ ಮಹತ್ವಪೂರ್ಣವಾಗಿತ್ತು ಮತ್ತು ದುಃಖದ ವಿಷಯ ಆಗಿತ್ತು ಅಂತ ಹೇಳ್ತಾ ಕಂಪಲ್ಸರಿ ಗಮನ ಹೇಳಿದೆ. ಯಾಕಂದ್ರೆ ಈ ವಿಷಯ ಇಲ್ಕಲ್ಲಲ್ಲಿ ಶೈಕ್ಷಣಿಕ ಪರಂಪರೆ ಹ್ಯಾಕ್ ಬಂದು ಅನ್ನೋದು ಯಾರು ಸ್ಟಡಿ ಮಾಡಿದಾರೋ ಬಹುಶಃ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರು ಸವಿಸ್ತಾರವಾಗಿ ಅಧ್ಯಯನ ಮಾಡಿದ್ದಾರೆ. ಅದನ್ನ ಕಂಟೈನ್ ಮಾಡ್ತಿತ್ತು, ಕಂಟೈನ್ ಮಾಡದೇ ಇರ್ತಿತ್ತು. ಇಡಿಯಾಗಿ ಅವ್ರೇನ್ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ರೆಡಿ ಮಾಡಿದ್ದಾರೆ, ಅದನ್ನ ಪೂರ್ಣವಾಗಿ ಸರಿಗಿಸ್ಕೊಳಕ್ ಹೇಳಿದ್ದೀನಿ. ಅದನ್ನ ಸಾಹಿತ್ಯ ಪರಿಷತ್ತಿನಾಗ್ಲೇ ಇದ್ರು ನನ್ನಿಂದ ಆಗಬೇಕು. ಬಟ್ ಇವತ್ತಿನ ಎರಡು ಕನಸನ್ನ ಪ್ರಿಂಟ್ ಹಾಕಿಬಿಡ್ತೀನಿ, ಅಪ್ಡೇಟ್ ಆಗಿ ನಿಮ್ಗೆ ಕೊಡೋದು ಡಿವರ್ ಅಂತೀರಿ ಅಥವಾ ಆಕ್ಚುಲಿ ಅದು ಇಲ್ಲಿನ ಶೈಕ್ಷಣಿಕದ ಅಧ್ಯಯನಶೀಲಕ್ಕೆ ಬಹಳ ಮಹತ್ವವಾಗಿ ಉಪಯೋಗ ಆಗಿದೆ ಅಂತ ಹೇಳ್ಬಲ್ಲೆ. ಈ ನಂತರ ಸಾಹಿತ್ಯ ಪರಿಷತ್ತು ಮತ್ತು ಅಕ್ಕನಗಳು ಇಷ್ಟು ಕ್ರಿಯಾಶೀಲವಾಗಿ ಎಲ್ಲಾ ಉಪನ್ಯಾಸ ಮಾಲಿಕೆಗಳನ್ನು ಇಲ್ಲಿ ನಡೆಸಿಕೊಂಡು ಬಂದಿರೋದು ವಿಶೇಷ ಆಗಿದೆ ಈ ಸಾರಿ. ನಾನು ಅಂತ ಇದೆ ಬೇರೆ ಕಡೆ ಯಾಕೆ ಮಾಡೋದು ಎಲ್ಲರೂ ಮಾಡೋದು ಅಂತಂದ್ರೆ, ಬಟ್ ಏನಾಗಿದೆ ಕಳೆದ ಸಾರಿ ಕೂಡ ಒಂದು ನಮ್ಮ ಶಿವಲ್ಲೂರ್ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿರೋದಾಗ ಕಂಬಾರ ಮೇಡಮ್ ಅವರು ಇನ್ನೊಬ್ರು ಯಾರು ಮಾತಾಡಿದ್ರು. ನಿಜವಾಗ್ಲೂ ಆ ದಿವಸ ನಾನು ಬಹಳ ಫೀಲಿಂಗ್ ಆದ. ಯಾಕಂದ್ರೆ ಎಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಿ ರೆಡಿಯಾಗಿ ಬರ್ತಾ ಇರಲಪ್ಪ ಈ ನಮ್ಮ ಸಹೋದರಿಯರ ನಮ್ಮ ಬಗ್ಗೆ ಹೆಮ್ಮೆ ಅನಿಸ್ತು. ಅದು ಮುಂದುವರೆದ ಭಾಗ ಅಂತ ಇಲ್ಲಿ ನಮ್ಮ ಉಪನ್ಯಾಸ ಮಾಲಿಕೆಗಳು ಕೂಡ ನಾನು ಅನ್ಕೊಂಡೆ. ಈ ದಿವಸದಲ್ಲಿ ನಮ್ಮ ಎಲ್ಲ ಉಪನ್ಯಾಸ ಮಾಲಿಕೆಗಳಲ್ಲಿ ಭಾಗವಹಿಸಿದ ಎಲ್ಲ ಸಹೋದರಿಗಳು ಕೂಡ ನಾವು ಧನ್ಯವಾದ ಮತ್ತು ಕೃತಜ್ಞತೆ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ನಮ್ಮ ಬಳಗದ ಕಾರ್ಯಕ್ರಮ ಆಗಿರ್ತಕ್ಕಂಥ ಇದನ್ನ ನಮ್ಮ ಕೊಡೋದ ಕಾರ್ಯಕ್ರಮ ಅಂತ ಎಲ್ಲ ಗೌರವಿಸಿದ್ದೀರಿ. ಅದಕ್ಕೆ ನಮ್ಮ ಸಾಹಿತ್ಯ ಪರಿಷತ್ತಿನ ಭಾಗವಹಿಸರಿಗೆ ಮತ್ತು ಇಲ್ಲಿ ಅಕ್ಕನ ಬಳಗದ ಎಲ್ಲ ಸದಸ್ಯರಿಗೆ, ಸೋದರಿಗೆ, ತಾಯಂದಿರಿಗೆ ವಂದಿಸಿ ನನ್ನ ಮಾತುಗಳಿಗೆ ಧನ್ಯವಾದ. ಈ ದತ್ತಿ ಉಪನ್ಯಾಸ ಮಾಲಿಕೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಹೋದರಿ ಸವಿತಾ ಮಾಟೂರವರೇ ಹಾಗೂ ಎರಡೂ ದತ್ತಿ ಉಪನ್ಯಾಸಕರಾದ ಸಹೋದರಿ ಶರಣೆ ಭಕ್ತಿ ಶೆಟ್ಟರ್ ಅವರೇ, ಇನ್ನೋರ್ವ ಉಪನ್ಯಾಸಕರಾಗಿರ್ತಕ್ಕಂಥ ಶರಣೆ ಸುವರ್ಣ ಕಲ್ಯಾಣ್ ಶೆಟ್ಟಿಯವರೇ ಹಾಗೂ ದತ್ತಿ ದಾನಿಗಳಾಗಿರ್ತಕ್ಕಂಥ ಗೆಳೆಯರಾದ ಕಿರಣ್ ಬಿಜ್ಜಳ್ ಅವರೇ, ಅಕ್ಕನ ಬಳಗದ ತಾಯಂದಿರೇ, ಸಹೋದರಿಯರೇ ಹಾಗೂ ಗೆಳೆಯರಾದ ಮಾಂತೇಶ್ ಹಾಗೂ ಉಮೇಶ್ ಅವರೇ, ಎಲ್ಲರಿಗೂ ಶರಣಾರ್ಥಿಗಳು. ಯಾಕೆ ಅಂದರೆ ಮೊದಲೇ ಶರಣಾರ್ಥಿ ಯಾಕಂದ್ರೆ ಅಕ್ಕನ ಬಳಗದ ಸಹೋದರಿಯರಲ್ಲಿ ಇಂಥ ಪ್ರತಿಭೆಗಳದಾವು ಅನ್ನೋದನ್ನು ನಮ್ಗೆ ಗೊತ್ತೇ ಇರಲಿಲ್ಲ. ನಾವು ಮೊದಲೇ ವರ್ಷ ಒಂದು 2 ಉಪನ್ಯಾಸ ಕೊಟ್ಟಿದ್ವಿ ಅವರಿಗೆ. ಅದನ್ನು ನೋಡಿದ ನಂತರ ಪೂರ್ಣ ಯಾಕೆ ಅವರಿಗೆ ಕೊಡಬಹುದು ಉಪನ್ಯಾಸಗಳನ್ನ ಯೋಚನೆ ಮಾಡ್ಕೊಂಡು ಮಾಂತೇಶ ನಾನು ಬಂದು ಅಧ್ಯಕ್ಷರಾದ ಸಹೋದರಿ ಸವಿತಾ ಅವ್ರಿಗೆ ಕೇಳಿದ್ವಿ, ಯಾಕೊಂದು ಕೊಟ್ರೆ ಮಾಡ್ತೀವ. ಆ ಕಾರಣದಿಂದ ನನಗೆ ಮಾರ್ಚ್ 31 ಮುಗಿಬೇಕು, ಅಷ್ಟರೊಳಗೆ ಈ ಕಾರ್ಯಕ್ರಮ ಮುಗಿಬೇಕು. ಇನ್ನು ನಮ್ಮ ಅವಧಿ 5 ವರ್ಷದೊಳಗೆ ಇದು ಕೊನೆಯ ಅವಧಿ. ಉಳಿದ ಎಲ್ಲ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲೆಲ್ಲೋ ಮಾಡ್ಕೊತಾ ಬಂದ್ವಿ. ಆದರೆ ನಮ್ಗೆ ಅಲ್ಲಿ ಏನು ತೊಂದರೆ ಆಗ್ತಿತ್ತು ಅಂದರೆ, ಒಂದು ಉದಾಹರಣೆ, ಇದೇ ದರ್ಶಿಯನ್ನು ನಾನು ITI ಕಾಲೇಜಿನಲ್ಲಿ ಕಿರಣ್ ಸರ್ ಅವರ ಸಮ್ಮುಖದಲ್ಲಿ ITI ಕಾಲೇಜ್ ಮಾಡಿ ಕೇಳಕ್ಕೆ ಹೋದ್ರೆ ಎಷ್ಟು ಸಮಸ್ಯೆ ಮಾಡಿದ್ರು ಅಂದ್ರೆ, ಪ್ರಿನ್ಸಿಪಾಲ್ ಕೇಳಿದರೆ ಇಲ್ಲ ಸರ್ ನಮ್ಮ ಚೇರ್ಮನ್ ಕೇಳಿ, ಅವ್ರು ಚೇರ್ಮನ್ ಕೇಳಿದ್ರೆ
ಅವರು ಇಲ್ಲಿ ದೊಡ್ಡ ಚೇರ್ಮನ್ರ ಮನೆಗೆ ಹೋದೆ. ನಮ್ಮ ಮನೆಗೆ ಲೈನ್ಯಾಗ ಅವರು ಸೀಸಲ್ ಕೊಂಡಿದ್ರಿ ನಾನು ಇಲ್ರಿ ನಾವು ಒಂದು ಹಿಂಗೆ ಕಾರ್ಯಕ್ರಮ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗಾಗಿ ದತ್ತಿ ಉಪನ್ಯಾಸಕಾರ. ಅವರು ಇಲ್ಲ ನಾಗಪುರಕ್ಕೆ ಒಂದು ಮಾತು ಹೇಳಿದ್ರಿ, ಕಣ್ಣೂರು ನಾಗಪುರಕ್ಕೆ ಅವ್ರ ಮನೆಗೆ ಹೋದೆ. ಅವ್ರಿಗೆ ಹೋಗಿ ಕೇಳಿದಾಗ ಹಿಂಗೆ ನಾವು ಐಡಿಯಾ ಕಾಲೇಜ್ನಾಗ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಮಾಡ್ಬೇಕಾಯ್ತು. ಅವರು ಇಲ್ಲ ಪಟ್ಟಣ ಸೆಂಟ್ರಿಗೆ ಒಂದು ಮಾತು ಕೇಳಿದ್ವಿ. ಅವ್ರ ಮನೆಗೆ ಹೋದೆ. ಅವ್ರು ಹೇಳಿದ್ರು ಹಿಂಗ್ರಿ ಅಂತ. ಅಲ್ಲ ಸರ ಒಂದು ಫೋನ್ ಹಚ್ಚಿದ ಮಣಿತಾನೆ ಯಾಕೆ ಬಂದಿರಿ ನೀವು? ಏನು ಅವಶ್ಯ ಇದೆ ಈ ಒಂದು ಮಕ್ಕಳಿಗೆ ಕಾರ್ಯಕ್ರಮ ಮಾಡೋದು ನೀವು ಮಣಿತಾನೆ ಇಲ್ವೇ ಅನಿವಾರ್ಯ ಚೇರ್ಮನ್ ಬಂದೀವಿ. ಹೀಗೆ ಇದನ್ನೆಲ್ಲ ನೋಡಿದಾಗ ನನಗೇನು ಅನಿಸ್ತು, ಆ ಕ್ಯಾಂಪಸ್ಗೆ ಹೋಗೋದು ಬೇಡ ಅನ್ಕೋಬೇಕು ನಾನು. ಒಂದು ದತ್ತಿ ಉಪನ್ಯಾಸ ಮಕ್ಕಳಿಗೆ ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮವನ್ನ ನಾನು ಇಷ್ಟು ಮಂದಿ ಎಲ್ಲ ಸುತ್ತಾಕಿ ಒಂದು ಕಾರ್ಯಕ್ರಮ ಪರ್ಮಿಷನ್ ತಗೊಳ್ಳೋದಂದ್ರೆ ನನಗೆ ಯಾಕೋ ತೊಂದರೆ ಅನಿಸ್ತು. ಅದಕ್ಕೆ ಮಾನ್ಸೇಜ್ ನಾವು ಏನು ಯೋಚನೆ ಮಾಡಿದೀವಿ ಅಂದ್ರೆ ಯಾಕೆ ಅಕ್ಕನ ಬಳಗದ ಸಹೋದರಿಯರ ಕೇಳಿ ಕಾರ್ಯಕ್ರಮ ಮಾಡಬಾರ್ದು ಅಂತ. ಯಾಕಂದ್ರೆ ಅವ್ರದ್ದು ಏನೈತೆ ಅಂದ್ರೆ ಇಲ್ಲೇ ಶಿಸ್ತು 7 ಗಂಟೆ ಅಂದ್ರೆ 7 ಗಂಟೆ 8:30 ಮುಗಿಬೇಕು. ಒಂದು ಆ ಟೈಮ್ಗೆ ಎಲ್ಲರೂ ಸೇರ್ತಾರೆ. ಅವ್ರು ಇರೋರು ನಾವು ಎಷ್ಟು ಜನ ಒಂದು 15 ಜನನೋ 20 ಜನನೋ ಇರಲಿ, ಅದು ಒಂದು ಒಳ್ಳೆ ಉಪನ್ಯಾಸ, ನಮಗೂ ಅದು ಒಳ್ಳೆಯದು ಸಾರ್ಥಕ ಆಗುತ್ತೆ. ಅದು ಉಳಿದವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ. ಇವತ್ತಿನ ಉಪನ್ಯಾಸ ವಿಶೇಷವಾಗಿ ಮಹಿಳೆಯರ ವಿಶೇಷತೆಯನ್ನು ಸಹೋದರ ಭಾಳ ಚೆನ್ನಾಗಿ ಹೇಳಿದರು. ಯಾಕಂದ್ರೆ ನೋಡಿ ಅವ್ರು ಹೇಳಿದಂಥದ್ದು ಒಂದು ಸಣ್ಣ ಉದಾಹರಣೆ, ಮಹಿಳೆಯರಿಲ್ಲ ಅಂತ ಮನೆ ಇಲ್ಲ ಅಂತ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಎಲ್ಲೋ ಹುಟ್ಟು ಬೆಳೆದಿರ್ತಾರೆ, ಇನ್ನೊಂದು ಮನೆಗೆ ಬಂದು ಆ ಇಡೀ ಮಡಿಯ ಸಾಮ್ರಾಜ್ಯವನ್ನ ತಮ್ಮ ಕೈ ಹಾಕ್ಕೊಂತಾರೆ. ನಾವು ಗಂಡ್ಮಕ್ಳು ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋದ್ರೆ ಹೋಗಕ್ಕಾಗಲ್ಲ. ಯಾಕೆ ನಮ್ಗೆ ಏನು ಗೊತ್ತಿಲ್ಲ, ನಮ್ಗೆ ಇನ್ನೊಂದು ಊರಿಗೆ ಹೋಗಿರಕ್ಕಾಗಲ್ಲ. ಅವ್ರು ಬಂತ ಕೈಯಲ್ಲಿ ಹಿಡ್ಕೊಂಡು ಇಡೀ ಕುಟುಂಬವನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕುಟುಂಬವನ್ನ ಸಂಭಾಳಿಸೋದು. ನೀವು ಆ ಮಣಿಗೆ ನೋಡ್ರಿ, ಹೆಣ್ಮಕ್ಳಿಗೆ ಮಣಿಗೆ ಹೋದ್ರೆ ಮಣಿ ಬಾಗಿಲ್ದಾಗ ಹೋಗೋದ್ರಾಗ ರಂಗೋಲಿ ಎಷ್ಟು ನಗಿತ್ತ ನಗ್ತಾ ನಮ್ಮನ್ನು ಸ್ವಾಗತ ಮಾಡ್ತೀವಿ. ಮನೆಯಾಗ ಅವ್ರ ಹೆಣ್ಮಕ್ಳಿಲ್ಲ ಅಂದ್ರೆ ನಮ್ಮ ಮಣಿ ಹೆಂಗಾಗಿತ್ತು ಅಂದ್ರೆ ಯಾರು ಬರ್ಲಾರ್ದಂಗೆ ಆಗಿರ್ತೇವೆ. ಮಣಿ ಕಸ ಬಳಕೊಳ್ಳಂಗಿಲ್ಲ. ಹಾಗೆ ಮಹಿಳೆಯರ ವಿಶೇಷವಾಗಿ ಎಲ್ಲ ಕ್ಷೇತ್ರದಲ್ಲಿ ಇತ್ತೀಚೆಗೆ ಸರ್ಕಾರ ಎಲ್ಲದರಲ್ಲೂ 50% ಇಟ್ಟಿರ್ತಕ್ಕಂಥ ಅದನ್ನೇ ಇದೇ ರಾಜಕಾರಣಿಗಳು ಸದನದಲ್ಲಿ 50 ಒಲ್ಲೆ ಅಂತ, ಅಂದ್ರೆ ತಮ್ಮ ಅಸ್ತಿತ್ವ ಹೋಗುತ್ತಂತ. ಅದಕ್ಕೆ ಮಹಿಳೆಯರ ವಿಷಯ ಬಹಳ ಚೆನ್ನಾಗಿ ಹೇಳಿದರು. ಅದರ ಜೊತೆಗೆ ಇಳಕಲ್ಲಿನ ಶೈಕ್ಷಣಿಕ ಬೆಳವಣಿಗೆಯನ್ನ ಪ್ರಾರಂಭದಿಂದ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇದನ್ನ ನಾನು ಓದ್ಕೊಂಡಿದ್ದೆ. ಯಾಕೆ ಓದ್ಕೊಂಡಿದ್ದೆ ಅಂದ್ರೆ ನನಗೆ ನಗರಸಭೆ ಶತಮಾನೋತ್ಸವ ಆಚರಿಸಿತ್ತು, ಇಳಕಲ್ ನಗರಸಭೆ. ನಮ್ಗೆ ಗೊತ್ತಿರ್ಲಾರ್ದಂಗ ಆ ಒಂದು ಪುಸ್ತಕ ಸಿಕ್ಕಿತ್ತು ನನಗೆ. ಅದು ಇಡೀ ಸಮಗ್ರ ಇಳಕಲ್ಲಿನ ಎಲ್ಲ ಥರದ ಚಿತ್ರಣಗಳನ್ನ, ಈ ನೇಕಾರಿಕೆ ಹಿಡ್ಕೊಂಡು ಶೈಕ್ಷಣಿಕ ಹಿಡ್ಕೊಂಡು ವರ್ಣಕ್ರಮ ಸ್ಕೂಲ್ ಹಿಡ್ಕೊಂಡು ಗಾಂವಟಿ ಶಾಲೆ ಹಿಡ್ಕೊಂಡು ಎಲ್ಲವನ್ನು ಸಮಗ್ರವಾಗಿರ್ತಕ್ಕಂಥದ್ದು. ಅದನ್ನು ಬಹಳ ಚೆನ್ನಾಗಿ ಹೇಳಿದರು ಸಹೋದರಿಗೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಗೆ ಯಾರಿಗೂ ಗೊತ್ತಿರಲಾರ್ದಂಥ ವಿಷಯಗಳು. ಹಾಗಾಗಿ ವಿಶೇಷವಾಗಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಹುಣಗುನ್ ತಾಲೂಕು, ಅಖಂಡ ಹುಣಗುನ್ ತಾಲೂಕನ್ನು ನಾವು ಗಟ್ಟಿಯವ್ರು ನೆನೆಸ್ಬೇಕು, ನಾಡಗೌಡರು ನೆನೆಸ್ಬೇಕು. ನಾಡಗೌಡರು ಒಂದು ನಮ್ಮ ಲಿಂಗ ಸರ್ ಹೇಳಿದ್ರು, ಸುಮ್ಮ ಒಂದು ಕೈ ಕಡೆ ಯಾಕೋ ಯಾವ್ದು ಬೇಕು ಮಸ್ತಕ್ ಬೇಕು, ನೀವು ಮಸ್ತಕ್ ಮಾಡ್ತೀಯಾ? ನಾವು ಮೂಟೆ ಏನು ಮಾಡ್ತೀವಿ ಪಾವಳೆ, ಅದು ಪೂರ್ಣ ಹಾಳೆ ಅದನ್ನು 4 ಬಾರ್ ಮಾಡಿ ಆ ಪಾವಳೆಗೆ ಒಂದು ಹಾಕಿ ಸಲಿಗೆ ಹೋಗಬೇಕು. ಅಂದರೆ ಆ ವ್ಯವಸ್ಥೆ ಅದು ಚೆನ್ನಾಗಿದೆ. ಸರ್ಕಾರಿ ಶಾಲೆಗಳಿಗೆ ಆಗಿರ್ತಕ್ಕಂಥ ನಾವು ನಮ್ಮಂಥ ಶಿಕ್ಷಕರು ಇವತ್ತು ವಿಶೇಷವಾಗಿ ನಾವು ನಿವೃತ್ತಿ ವೇತನ ಪಡಿತೀವಿ ಅಂದರೆ ಅದಕ್ಕೆ ಕಾರಣ ಕಟ್ಟಿಯವರನ್ನು ನೆನೆಸ್ತಾರೆ. ಇವತ್ತು 2006 ನಂತರ ಸರ್ಕಾರಿ ಸೇವೆಗೆ ಸೇರಿದವರು ಯಾವ ನಿವೃತ್ತಿ ವೇತನದಿಂದ ಹಂಗೆ ಬರ್ತಾರೆ. ಆದರೆ ಆ ಸೇವೆಯನ್ನು ನಾವು ಕಟ್ಟಿದವರು ನೀಡಿದ್ದೀವಿ. ಹೀಗಾಗಿ ಇಳಕಲ್ಲಿನ ಶೈಕ್ಷಣಿಕ ಕ್ರಾಂತಿ ಬಹಳ ದೊಡ್ಡದು. ಈ ಬೆಳವಣಿಗೆ ಅಂದರೆ ಸಹೋದರ ಹೇಳಿದಾಗೆ ನಾವು ಇಳಕಲ್ನಾಗ ಆರ್ಡಿನರಿ ಪಾಸ್ ಆಗ್ಯಾನಂದ್ರೆ ಬೇರೆ ಕಾಲೇಜ್ನಾಗ ಹೋದ್ರೆ ಅವ್ನು ಫಸ್ಟ್ ಕ್ಲಾಸ್, ನಮ್ಮಲ್ಲಿ ಆರ್ಡಿನರಿ ಫಸ್ಟ್ ಕ್ಲಾಸ್, ಬೇರೆ ಕಾಲೇಜ್ ಫಸ್ಟ್ ಕ್ಲಾಸ್. ಇಲ್ಲೇ ಫಸ್ಟ್ ಕ್ಲಾಸ್ ಆಗ್ಯಾನಂದ್ರೆ ಬೇರೆ ಕಡೆ ಹೋದ್ರೆ ರ್ಯಾಂಕ್. ನಮ್ಮಲ್ಲೇ ಒಂದು ಚೀಟಿ ಹಿಡಿಯೋಂಗಿಲ್ಲ ನಮ್ಮ ಕಾಲೇಜ್ ನಾವು ಓದುವಾಗ. ನಾವು 81 ಹೊರಗೆ
ನೌಕರಿ ಬಂದಿದೆ ನಮಗೆ. ನಮ್ಮ ಜೊತೆ ಓದಿದವ್ರು ಸಾಮಾನ್ಯವಾಗಿ ಯಾರೂ ಖಾಲಿ ಇಲ್ಲ. ಇನ್ನು ಉದ್ಯೋಗಿದ್ದವರಂತೂ ಖಾಲಿ ಇದ್ದಾರೆ. ಆ ಮತ್ತೆ ಏನು ಅಂದರೆ ನಮ್ಗೆ ಕಲಿಸಿದ ವಿದ್ಯಾಗುರುಗಳದಾವೆ ಅವನ್ನ ನಾವು ನೆನೆಸ್ಬೇಕು. ಯಾಕಂದರೆ ನಾವು ಏನಿದ್ರು ಸ್ವಂತ ಬರಿಬೇಕು. ಉಳಿದ ಕಡೆ ಇಲ್ಲಿ ಪಾಸ್ ಆಗ್ಲಾರ್ದವ್ರು ಬಿಜಾಪುರಕ್ಕೆ ಹೋಗಿ ಅಡ್ಮಿಷನ್ ಪಾಸ್ ಆಗ್ಯಾರ. ನಮ್ಮ ಫ್ರೆಂಡ್ಸ್ ಎಲ್ಲ ಬಿಜಾಪುರಕ್ಕೆ ಹೋಗಿ ಆಗ್ಯಾರ. ಆದರೆ ಇಲ್ಲಿ ಆದವ್ರು ಮಾತ್ರ ಬಹಳ ಒಳ್ಳೆಯ ಶೈಕ್ಷಣಿಕ ವಾತಾವರಣ ನಮ್ಮಲ್ಲಿದೆ. ಅದು ನನ್ನ ಸಹೋದರಿ ಭಾಳ ಚೆನ್ನಾಗಿ ಹೇಳಿದರು. ಅದಕ್ಕಾಗಿ ಈ ವರ್ಷ ನಮ್ಮ ದತ್ತಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಅಕ್ಕನ ಬಳಗದ ತಾಯಂದಿರು ಸಹೋದರಿಯರು ಬಹಳಷ್ಟು ಸಹಕಾರವನ್ನು ನೀಡ್ಯಾರ. ಅದಕ್ಕಾಗಿ ನಾವು ಅವರಿಗೆ ತಾಲೂಕಾ ಸಾಹಿತ್ಯ ಪರಿಷತ್ ವತಿಯಿಂದ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತೇನೆ. ಅಧ್ಯಕ್ಷರಾದ ಶರಣೆ ಸವಿತಾ ಮಠವರು ಎಲ್ಲ ಒಂದೆರಡು ಮಾತುಗಳು ಲೋಕಮುಖ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ನಾವು ಮುಗಿಸ್ಬೇಕು ಅನ್ಕೊಂಡಿದ್ರಲ್ಲೇ, ಆದ್ರೆ ಸರ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾಯ್ತು. ಅದ್ರ ಸಲುವಾಗಿ ಬಂದೆ ಈಗ ನಾನಿಲ್ಲ. ಇವತ್ತು ನಾವು ದತ್ತಿ ಉಪನ್ಯಾಸ ನಮ್ಮೆಲ್ಲ ಸಹೋದರಿಯರು ಈಗ ಏನು 8 ಸಬ್ಜೆಕ್ಟ್ ಕೊಟ್ಟಿದ್ರು, 8 ಜನನು ಬಹಳ ಡೀಪಾಗಿ ಸ್ಟಡಿ ಮಾಡ್ಕೊಂಡು ಬಂದು ಬಹಳ ಅಂದ್ರೆ ಎಲ್ಲ ಅಂದ್ರೆ ಎಷ್ಟೋ ನಾಲೆಜ್ ನಮ್ಗೆ ಸಿಕ್ಕಂಗಾಯ್ತು. ಆ ರೀತಿಯಲ್ಲಿ ಬಹಳ ಚಂದ ಮೆಚ್ಕೊಟ್ರು. ಇವ್ರಿಬ್ಬರಿಗೆ ಅಂದರೆ 8 ಜನರಿಗೂ ಸಹಿತ ಇವತ್ತು ಕಡೆಯದಾಗಿದ್ದಕ್ಕೆ ಎಲ್ಲ ಸಹೋದರಿಯರಿಗೂ ಎಲ್ಲ ಸಬ್ಜೆಕ್ಟನ್ನು ಮಾಡಿದಂಥವ್ರಿಗೆ ನಾನು ವಿಶೇಷವಾಗಿ ನಮ್ಮ ಅಕ್ಕನ ಬಳಗದ ಪರವಾಗಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಭಕ್ತಿಪೂರ್ವಕ ಶರಣ ಸಮರ್ಪಿಸ್ತೀನಿ. ನಂತರ ಇವತ್ತಂದು ನಮ್ಮಿಬ್ಬರು ಸಹೋದರರು ಹೆಣ್ಣು ಮಕ್ಕಳ ಬಗ್ಗೆ ಆಗಿರಬಹುದು, ಶೈಕ್ಷಣಿಕ ಕೊಡುಗೆಯ ಬಗ್ಗೆ ಆಗಿರಬಹುದು ಬಹಳ ಡೀಪ್. ಇನ್ನೂ ನಿಜವಾಗ್ಲೂ ಅಮ್ಮಣ್ಣ ಸರ್ಗೆ ಅಂದಿದ್ವಿ ಒಂದೊಂದು ತಾಸ ಬೇಕು ಸರ್ ಅಂತೇಳಿ. ಆ ರೀತಿಯಲ್ಲಿ ಇನ್ನೂ ವಿಸ್ತೃತವಾಗಿ ಹೇಳೋದಕ್ಕೆ ಅಂದರೆ ಒಂದಿಟ್ಟು ಬೋರ್ ಆಗದಂಗೆ ಇಬ್ಬರು ಬಹಳ ಸುಂದರವಾಗಿ ತಮ್ಮ ವಿಷಯವನ್ನು ಮಂಡನೆ ಮಾಡಿದರು. ಅವರಿಬ್ಬರಿಗೂ ಕೂಡ ಭಕ್ತಿಪೂರ್ವಕ ಶರಣ ಸಮರ್ಪಿಸ್ತೀನಿ. ನಾನು ಈ ಒಂದು ವಿಷಯಕ್ಕೆ ಸರ್ ಏನಾದ್ರು ಒಂದು ಸುಮ್ಮನೆ ನಮ್ಮ ಮಕ್ಕಳ ಬಳಗಕ್ಕೆ ಒಂದು ಏನಾರು ಕಾಣಿಕೆ ಕೊಡ್ರಿ ಸರ್ ಅಂತಂದ್ರೆ ಅವ್ರ ಸರ್ ನನಗೆ ಅಲ್ಲಿ ಬಂದು ನಿಮ್ಗೆ ಏನಾರು ಬುಕ್ ಅಂದ್ರೆ ಏನು ಬೇಕು ಹೇಳ್ರಿ ಅಂತ ಹೇಳಿದ್ರು. ಸರ್ ನಮಗೆ ಇನ್ನೊಂದು ಸ್ವಲ್ಪ ಚೇರ್ ಇದ್ದು ಕೊಡಿಸ್ರಿ ಸರ್ ಅಂತ ಹೇಳಿದೆ. ನಾನು ಪಾಪ ಅವ್ರಿಗೆ 4-5 ಕೊಡ್ತಾರೇನೋ ಅನ್ಕೊಂಡಿದ್ದೆ. 10 ಚೇರ್ ಕೊಡ್ಸಾರೆ ನಮ್ಮ ಅಕ್ಕನ ಬಳಗ. ಅದರ ಸಲುವಾಗಿ ಅವರಿಗೆ ನಮ್ಮ ಅಕ್ಕನ ಬಳಗದ ಪರವಾಗಿ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಶರಣ ಸಮರ್ಪಿಸ್ತೀನಿ. ವಿಜಯ ಮಹಾಂತೇಶ್ವರ ಮತ್ತು ಬಸವಾದಿ ಶರಣರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಈ 1-2 ಮಾತನ್ನು ಮುಗಿಸ್ತೀನಿ. ಮಹಿಳೆ ಬಗ್ಗೆ 1-2 ಮಾತು ಹೇಳ್ಬೇಕು ಅನ್ಕೊಂಡಿದ್ದೆ. ನಾವು ಎಲ್ಲರೂ ಮಹಿಳಾ ಪರ ಒಂದು ಹೊಂಟಾಗ ಎಲ್ಲರೂ ಮಾತಾಡಕತ್ತಾಗೂ ನಾವು ಸ್ತ್ರೀ ಸ್ವತಂತ್ರ ಮರತಿ ಅಂತ ಹೇಳೇ ಹಿಡ್ಕೊಂಡು ಹೋಗ್ತೀವಿ. ಅದು ಎಷ್ಟು ದಿನ ಇದನ್ನೇ ಹೇಳ್ಕೊಂಡು ಹೋಗೋಣ ಡೈಲಾಗ್ಸು. ಅದನ್ನು ಮೀರಿ ಆಗಿನ ಕಾಲಕ್ಕೆ ಅದು ಸರಿ ಇತ್ತು. ಅದನ್ನು ಮೀರಿ ಎಲ್ಲರೂ ಬೆಳೆದೀವಿ. ಅದನ್ನು ಬಿಡೋಣ, ಮುಂದೆ ಸಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈಗ ವಚನ ಮಂಗಲ ಕಾರ್ಯಕ್ರಮ.